ನಮ್ಮ ರೇಟ್ಗೆ ಯಾರು ಕೊಡೋಂಗೆ ಇಲ್ಲ, ಯಾಕಂದರೆ ನಾನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ. ಪ್ಯೂರ್ ಕಾಪರು ಬೌಲು ತೋರಿಸ್ತೀನಿ ನಿಮಗೆ. ಮಸಾಲೆ ಬಾಕ್ಸು ಇದು ಇವಾಗ ಹೊಸದು ಬಂದಿದೆ. ಮಸಾಲೆದು ಕ್ವಾಲಿಟಿ ನೋಡಿ, ಈ ಲೋಟದಲ್ಲಿ ಕ್ವಾಲಿಟಿ ನೋಡಿದರೆ ಈ ಥರ ಕ್ವಾಲಿಟಿ ಎಲ್ಲೂ ಸಿಕ್ಕೋಂಗೆ ಇಲ್ಲ. ಇದು ನೋಡಿ ಫಿನಿಶಿಂಗ್ ನೋಡಿ. ಅಡುಗೆ ಮಾಡೋದಕ್ಕೆ ಇದು ನೋಡಿ ಇಂಥದ್ದು, ಇದು ನೋಡಿ ಎಷ್ಟು ದಪ್ಪ ಇದೆ ಕಡಾಯಿ. ಇದರಲ್ಲಿ ಎಲ್ಲ ದಪ್ಪದು ತೆಳುದು ಎಲ್ಲ ಬಾಂಡ್ಲಿ. ಇದು ಕ್ವಾಲಿಟಿ ನೋಡಿ ಯಾವ ಥರ ಇದೆ. ಇದು ಹೋಟೆಲಲ್ಲಿ ಕೊಡ್ತಾರಲ್ಲ ಬಿರಿಯಾನಿ ಬಾಲ್ ಇದೆಲ್ಲ ಅಷ್ಟಲಕ್ಷ್ಮಿ ಚಂಬು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡ್ತಾರೆ. ಪ್ಯೂರ್ ಕಂಚು ಜಾಗಟೆ ಇದು. ಇದು ಓಮ್ ಅಂತ ಸೌಂಡ್ ಬರುತ್ತೆ. ಇದು ಕಂಚಿನ ತಟ್ಟೆ, ಬ್ರಾಂಜ್ ಮೆಟಲ್. ಹಳೆ ಕಾಲದ ನಾನು ಹೇಳಿದೆಲ್ಲ, ಹಳೆ ಕಾಲದಲ್ಲಿ ಯೂಸ್ ಆಗುವಂಥದ್ದು ಐಟಮ್ಸು ಇದು. ಇದರಲ್ಲಿ ಹಳೆ ಕಾಲದಲ್ಲಿ ಊಟ ಮಾಡ್ತಾ ಇದೆ. ಇದು ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಪ್ಯೂರಿಟಿ ಚೆಕ್ ಮಾಡಬೇಕಾದ್ರೆ ಓಮ್ ಅಂತ ಸೌಂಡ್ ಬರುತ್ತೆ. ಹಂಗೆ ಹುಡಿದ್ರೆ ಓಮ್ ಬರುತ್ತೆ. ಟ್ರೇ ನೋಡಿ, ಚೆನ್ನ ಟ್ರೇ, ದೀಪ ಕೆಳಗಡೆ ಇಡೋದಕ್ಕೆ. ಮತ್ತು ಇದ್ರದ್ದು ಫಿನಿಶಿಂಗ್ ನೋಡಿ, ಇದರಲ್ಲಿ ಎಲ್ಲ ಸೈಜು ಸಿಗುತ್ತೆ. ಚಿಕ್ಕದು ದೊಡ್ಡದು ಎಲ್ಲ ಸಿಗುತ್ತೆ. ಹಂಗಿದೆ ಫಿನಿಶಿಂಗ್ ನೋಡಿ. ಕುಂಕುಮ ಡಬ್ಬಿ ಯಾವ ಥರ ಇದೆ ನೋಡಿ. ಇದೆಲ್ಲ ಥ್ರೆಡಿಂಗ್ ಇದೆ. ಎಷ್ಟು ಚಿಕ್ಕ ಐಟಮ್ಗೆ ನಾವು ಥ್ರೆಡ್ ಮಾಡಿಬಿಟ್ಟು ಇಷ್ಟು ಚೆನ್ನಾಗಿ ಮಾಡಿದ್ದೀವಿ ನೋಡಿ. ಹಿತ್ತಾಳೆದು ಕಾಫಿ ಫಿಲ್ಟರ್ ಇದು ನೋಡಿ, ಈ ಥರ ಇದೆ. ಇದರಲ್ಲಿ 3-4 ಸೈಜ್ ನೋಡಿ. ಇದರಲ್ಲಿ ಒಂದು 10 ಸೈಜ್ ಇರುತ್ತೆ, ಒಂದೊಂದಲ್ಲಿ 10 ಸೈಜ್ ಇರುತ್ತೆ. ಇದೆಲ್ಲ ಕೈ ಗಂಟೆ. ಇದು ನೋಡಿ ಫುಲ್ ಗಂಟೆಗಳೇ ಇದೆ. ಇಷ್ಟು ಕ್ವಾಂಟಿಟಿಯಲ್ಲಿ ನಾವು ಇಡ್ತೀವಿ. ನಮ್ಮ ಅಂಗಡಿ ಹೆಸರು ಬಂದುಬಿಟ್ಟು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸು. ನಾವು ಒಂದು ಸುಮಾರು 40 ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ನಮ್ಮದು 2 ಅಂಗಡಿ ಇದೆ. ಒಂದು ಅಂಗಡಿ ಪೂರ ವಿಗ್ರಹ ಐಟಮ್ಸು, ಹಿತ್ತಾಳೆ ಮತ್ತು ಎಂಟಿಕ್ಕು, ಬ್ರಾಂಜು, ಪಂಚಲೋಹ ಐಟಮ್ಸು, ವಿಗ್ರಹ ಐಟಮ್ಸ್ ಎಲ್ಲ ನಮ್ಮ ಹತ್ರ ನಾವು ರೆಡಿ ಮಾಡಿಸ್ತೀವಿ. ಮತ್ತು ನಮ್ಮದು ಮ್ಯಾನುಫ್ಯಾಕ್ಚರ್ ಇದೆ ಮತ್ತು ಹೋಲ್ಸೇಲರು ಇದೆ. ಮತ್ತು ನಮ್ಮದು ಇನ್ನೊಂದು ಅಂಗಡಿ ಇದೆ, ಅದು ಎಲ್ಲ ಹಿತ್ತಾಳೆ ಪೂಜೆ ಸಾಮಾನು ಐಟಮ್ಸ್ ಇದೆ. ಎಲ್ಲ ದೇವಸ್ಥಾನ ಕಡೆ ನಮ್ಮದೇ ಐಟಮ್ಸ್ ಮೈನ್ ಹೋಗೋದು. ಲಾಸ್ಟ್ ಜನವರಿಯಲ್ಲಿ ಇದು ರಾಮ ಜನ್ಮಭೂಮಿ ಪ್ರಾಣ ಪ್ರತಿಷ್ಠೆ ಆಯ್ತಲ್ಲ, ಅಲ್ಲಿಗೆಲ್ಲ ನಮ್ಮ ಅಂಗಡಿಯಿಂದ ಸಾಮಾನು ಹೋಗಿದೆ. ಮತ್ತು ನಮ್ಮದು ಸೌತ್ ಕೇಂದ್ರ ಮತ್ತು ತಮಿಳುನಾಡು, ಕರ್ನಾಟಕ, ಆಂಧ್ರ 4 ಸ್ಟೇಟ್ಗೆ ನಾವೇ ಮೈನ್ ಸಪ್ಲೈಯರು. ಮತ್ತು ಚಿಕ್ಕಪೇಟೆಯಲ್ಲಿ ಎಲ್ಲ ಅಂಗಡಿಗೆ ನಮ್ಮದೇ ಅಂಗಡಿ ಐಟಮ್ಸ್ ಹೋಗುತ್ತೆ. 90% ಎಲ್ಲ ಅಂಗಡಿಗೆ ನಾವೇ ಕಳಿಸ್ತೀವಿ. ನಾವು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಹೋಲ್ಸೇಲರು, ಆದರೆ ನಮ್ಮಿಂದ ತೊಗೊಂಡೋಗಿ ಅವರೆಲ್ಲ ಮಾಡ್ತಾರೆ, ಅವ್ರು ಮಾರ್ಜಿನ್ ಮಾಡಿ ಮಾಡ್ತಾರೆ. ಬಟ್ ನಾವು ಆನ್ಲೈನ್ ಎಲ್ಲ ಮಾಡೋದಿಲ್ಲ. ಇಲ್ಲಿ ಅಂಗಡಿಗೆ ಬರೋ ಅವ್ರಿಗೆ ಮಾತ್ರ ನಾವು ಹೋಲ್ಸೇಲ್ ರೇಟಲ್ಲಿ ಕೊಡ್ತೀವಿ. ನಮ್ಮ ರೇಟ್ಗೆ ಯಾರು ಕೊಡೋಂಗೆ ಇಲ್ಲ, ಯಾಕಂದರೆ ನಾನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ. ನಾವೇ ಎಲ್ಲ ನಮ್ಮದೇ ಐಟಮ್, ನಮ್ಮದೇ ಪ್ರಾಡಕ್ಟ್ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ನಾವು ಹಿತ್ತಾಳೆ ಕೊಟ್ಬಿಟ್ಟು ಲೇಬರ್ ಹತ್ರ ಮಾಡಿಸೋದು ಯು ಪಿಯಲ್ಲಿ. ಅದಕ್ಕೆ ನಮ್ಮ ರೇಟಿಗೆ ಯಾರು ಕೊಡೋಂಗಿಲ್ಲ. ಅದಕ್ಕೆ ನಾನೇ ಎಲ್ಲ ಕಡೆ ಸಪ್ಲೈ ಮಾಡೋದು. ಜ್ಯೋತಿ ಅಂತ ಬ್ರ್ಯಾಂಡ್ ಇರುತ್ತೆ. ನೀವು ಯಾವ ಏರಿಯಾಗೆ ಯಾವ ಅಂಗಡಿಗೆ ಹೋಗಿ ನೋಡಿ, ನಮ್ಮದೇ ಐಟಮ್ಸ್ ಇರುತ್ತೆ. ನಾವೇ ಪ್ರಾಡಕ್ಟ್ ಕೊಡ್ತೀವಿ. ಅವರು ನಮ್ಮಿಂದ ತೊಗೊಂಡೋಗಿ ಅವ್ರ ಮಂದಿಗೆ ಮಾಡ್ತಾರೆ. ದೊಡ್ಡ ಮಾಲ್ಗೆಲ್ಲ ನಾವೇ ಕಳಿಸ್ತೀವಿ, ಸೂಪರ್ ಮಾರ್ಕೆಟ್ಸ್ಗೆಲ್ಲ ನಾವೇ ಕಳಿಸ್ತೀವಿ. ನೋಡಿ ಅಲ್ಲಿ ಎಲ್ಲಿ ನೋಡಿದರೆ ಅದು ನಮ್ಮದು ಜ್ಯೋತಿ ಅಂತ ಒಂದು ಲೋಗೋ ಇರುತ್ತೆ. ಅದು ಒರಿಜಿನಲ್ ಐಟಮ್ ಇರುತ್ತೆ. ನಮ್ಮದು ಕಾಪಿ ತುಂಬ ಜನ ಮಾಡಿಸ್ತಾರೆ, ಬಟ್ ಆ ಕ್ವಾಲಿಟಿ ಬರೋಲ್ಲ. ಕಾಪಿಯೇ ಇರುತ್ತೆ. ನಮ್ಮದು ಲೊಕೇಶನ್ ಬಂದುಬಿಟ್ಟು ಇಲ್ಲಿ ನಗರದಪೇಟೆ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಇದೆ. ಆ ಕಡೆ ನಗರದಪೇಟೆ ಶಾರದಾ ಟಾಕೀಸ್ ಹತ್ರ SP ರೋಡ್ ಹತ್ರ ಧರ್ಮರಾಯನ ಸ್ವಾಮಿ ದೇವಸ್ಥಾನದಿಂದ ಸೀದಾ ಬಂದರೆ ಅಲ್ಲಿ ರಾಮ್ ಮೆಡಿಕಲ್ ಅಂತ ಇದೆ. ರಾಮ್ ಮೆಡಿಕಲ್ ಆಪೋಸಿಟೇ ನಮ್ಮದು ಅಂಗಡಿ ಬರುತ್ತೆ. ಯಾರನ್ನೂ ಕೇಳಿದರೆ ಗೊತ್ತಾಗುತ್ತೆ. ಈ ಕಡೆ ಅವೆನ್ಯೂ ರೋಡ್ ಕಡೆಯಿಂದ ಬಂದರೆ ರಾಜ ಮಾರ್ಕೆಟ್ ಪಕ್ಕದಲ್ಲೇ ಇದೆ ನಮ್ಮದು ಅಂಗಡಿ. ಇದು 6 ಫ್ಲೋರ್ ಇದೆ. 6 ಫ್ಲೋರ್ 2000 ಸ್ಕ್ವೇರ್ ಫೀಟ್ 6 ಫ್ಲೋರ್ ಇದೆ. 6 ಫ್ಲೋರಲ್ಲಿ ನಮ್ಮದು ಎಲ್ಲ ಹಿತ್ತಾಳೆ ಮತ್ತು ತಾಮ್ರ ಐಟಮ್ಸೇ ಇರೋದು. ಬನ್ನಿ ಒಳಗಡೆ ಬನ್ನಿ, ತೋರಿಸ್ತೀವಿ ನಿಮಗೆ. ಒಂದೊಂದು ಐಟಮ್ ತೋರಿಸ್ತಾ ಇರ್ತೀನಿ. ಇದು ನೋಡಿ, ಇದು ಎಲ್ಲ ತಾಳ. ಇದು ತಾಳ ಭಜನೆ ಮಾಡ್ತಾರಲ್ಲ, ಅದಕ್ಕೆ ತಾಳ ಅಂತಾರೆ ಇದಕ್ಕೆ. ಮತ್ತು ನೋಡಿ, ಇದು ಲೇಡಲು ನೋಡಿ. ಇದರಲ್ಲಿ ಎಲ್ಲ ಸೈಜಸ್ಗಳು ಎಲ್ಲ ಇರುತ್ತೆ. ಮತ್ತು ಇದು ನೋಡಿ ಕರ್ಪೂರ ಆರತಿ, ಕರ್ಪೂರ ಮಾಡೋದು, ಕರ್ಪೂರ ಆರತಿ. ಈ ಥರ ದೀಪಗಳೆಲ್ಲ ಇರುತ್ತೆ ನೋಡಿ. ಇಂಥದ್ದು ಎಲ್ಲ ದೀಪಗಳು ಇರುತ್ತೆ. ಸಣ್ಣ ದೀಪಗಳು ತುಂಬ ವೆರೈಟೀಸ್ ಇದೆ. ಸುಮಾರು 1000 ವೆರೈಟೀಸ್ ಇರುತ್ತೆ. ಇದು ಕುಬೇರ ದೀಪ ನೋಡಿ. ಇದರಲ್ಲಿ ಒಂದು 10 ಸೈಜ್ ಇರುತ್ತೆ. ಒಂದೊಂದಲ್ಲಿ 10 ಸೈಜ್ ಇರುತ್ತೆ ನೋಡಿ. ಇದು ಒಂದು ದೀಪ ಇದೆ.
ಇದು ಕ್ವಾಲಿಟಿ ನೋಡಿ, ಬ್ರಾಸಲ್ಲಿ ಅಂದರೆ ಕ್ವಾಲಿಟಿ ನೋಡಿ, ಇದು ಯೆಲ್ಲೋ ಕಲರ್ ಬರುತ್ತೆ. ಕ್ವಾಲಿಟಿ ಇದ್ದರೆ ಯೆಲ್ಲೋ ಕಲರ್ ಇರುತ್ತೆ, ಇಲ್ಲ ಆದರೆ ಬೆಳ್ಳಿ ವೈಟ್ ಕಲರ್. ಈಗ ಜನಗಳು ಏನು ಮಾಡ್ತಾರೆ, ಆ ಹಿತ್ತಾಳೆ ಲೋಕಲ್ ರೀಟೇಲಲ್ಲಿ ಮತ್ತು ಲೋಕಲ್ ಹಿತ್ತಾಳೆ ತೊಗೊಳ್ತಾರಲ್ಲ, ಆ ಕಪ್ಪಾಗೋದು ಇದು ಆಗೋದು ತುಂಬ ಟೆನ್ಷನ್. ಅದಕ್ಕೆ ಯಾರು ಹಿತ್ತಾಳೆ ಯೂಸ್ ಮಾಡೋದೇ ಇಲ್ಲ. ಬಟ್ ಇಂಥ ಕ್ವಾಲಿಟಿ ತೊಗೊಂಡ್ರೆ ನಿಮಗೆ ಕಪ್ಪಾಗೋದು ಇಲ್ಲ ಇದು ಆಗೋದು ಯಾವುದು ಚಾನ್ಸೇ ಇಲ್ಲ. ಮತ್ತು ಇದ್ರದ್ದು ರಿಟರ್ನ್ಸ್ ಇದೆ. ಯಾವತ್ತು ನೀವು 2 ವರ್ಷ 3 ವರ್ಷ ಯೂಸ್ ಮಾಡಿಬಿಟ್ಟು ವಾಪಸ್ ಕೊಟ್ಟರು ಕೂಡ ಅದರದ್ದು ರಿಟರ್ನ್ ಸಿಗುತ್ತೆ. ಯಾಕಂದರೆ ಇದ್ರದ್ದು ಸ್ಕ್ರಾಪ್ ರೇಟ್ ಹಳೆ ಹಿತ್ತಾಳೆನೇ 450 ರೂಪಾಯಿ ಇದೆ. ಓಕೆ ನೋಡಿ, ಎಲ್ಲ ನೀವು ಎಲ್ಲಿ ಬೇಕಾದರೆ ತೊಗೊಳ್ಳಿ. ಇದು ಜ್ಯೋತಿ ಬ್ರ್ಯಾಂಡ್ ಇದೆ. ನಮ್ಮ ಬ್ರ್ಯಾಂಡ್ ನೋಡಿಬಿಟ್ಟು ಐಟಮ್ ತೊಗೊಳ್ಳಿ, ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಇದು ನೋಡಿ, ಇದು ದೀಪ, ಇಲ್ಲಿರೋದು ದೀಪ. ಇದು ನೋಡಿ, ತುಂಬ ಕ್ವಾಲಿಟಿಯಲ್ಲೇ ಗೊತ್ತಾಗುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ ದೀಪ ಆರತಿ ಮಾಡೋದಕ್ಕೆ. ಇದೆಲ್ಲ ಕೈ ಗಂಟೆ. ಇದು ನೋಡಿ, ಫುಲ್ ಗಂಟೆಗಳೇ ಇದೆ. ಇಷ್ಟು ಕ್ವಾಂಟಿಟಿಯಲ್ಲಿ ನಾವು ಇಡ್ತೀವಿ. ಒಂದೊಂದು ಐಟಮಲ್ಲಿ 1000 ಪೀಸ್ ಬೇಕಾದರೂ ನಮ್ಮ ಹತ್ರ ರೆಡಿ ಸಿಗುತ್ತೆ. ಯಾಕಂದರೆ ನಾವೇ ಮೇಯ್ನ್ ಹೊಲ್ಸೋಲ್ಸ ಮತ್ತು ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಮ್ಮ ಹತ್ರ ಎಲ್ಲ ವೆರೈಟೀಸ್ ರೆಡಿಯಾಗಿ ಸಿಗುತ್ತೆ. ಇದು ನೋಡಿ, ಕಾಪರ್ ಬೌಲು. ಇದರಲ್ಲಿ ಕಾಪರು ಹಿತ್ತಾಳೆ ಎಲ್ಲ ಸಿಗುತ್ತೆ. ಇದು ನೋಡಿ, ಪ್ಯೂರ್ ಕಾಪರು ಬೌಲು. ಇದು ನೋಡಿ, ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ಕುಂಕುಮ ಸೆಟ್ಟು. ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ತುಂಬ ಸೇಲ್ ಆಗುತ್ತೆ ಇದು. ಮತ್ತು ತುಂಬ ಚೆನ್ನಾಗಿರುತ್ತೆ. ಅರ್ಶಿನ ಕುಂಕುಮ ಆಗೋದಕ್ಕೆ. ಅಶೋಕ ಪೀಲರು ಇಷ್ಟಂಬು ನಾನು ಒಂದು ಸುತ್ತು ತೋರಿಸ್ಬಿಡ್ತೀನಿ ನಿಮಗೆ. ಇದ್ರದ್ದು ಫಿನಿಶಿಂಗ್ ನೋಡಿ ಹಂಗಿದೆ. ಇದೆಲ್ಲ ಹೋಮ್ ಡೆಕೋರ್ ಯೂಸ್ ಮಾಡಿ, ಹೋಮ್ ಡೆಕೋರಿಗೆ ಟೇಬಲ್ ಮೇಲೆ ಇಡೋದಕ್ಕೆ, ಆಫೀಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಜಾಗಟೆ. ಇದು ಜಾಗಟೆ ಪ್ಯೂರ್ ಕಂಚು ಜಾಗಟೆ. ಇದು ಓಮ್ ಅಂತ ಸೌಂಡ್ ಬರುತ್ತೆ. ಇದು ಪ್ಯೂರ್ ಜಾಗಟೆ ಕಂಚಿದು. ಬನ್ನಿ ಮೇಲೆ. ಇದೆಲ್ಲ ಜಾಗಟೆನ. ಅಲ್ಲಿ ಎಲ್ಲ ಪ್ಲೇಟ್ ವೆರೈಟಿ, ಪ್ಲೇಟ್ ಹಿತ್ತಾಳೆ, ತಾಮ್ರ, ಕಂಚು ಪ್ಲೇಟ್ ವೆರೈಟಿ ಎಲ್ಲ ಇಲ್ಲಿದೆ. ಇದು ನೋಡಿ, ಇದು 1.5 kg 2 kg ಬರುತ್ತೆ ಈ ತಟ್ಟೆ. ಇದು 1.5 kg 2 kg, 1.5 kg 2 kg ಬರುತ್ತೆ ಇದು ತಟ್ಟೆ ಪ್ಲೇಟು. ಇದು ನೋಡಿ, ಇದು ಕಾಪರ್ದು ಪೂಜೆ ಮಾಡೋದಕ್ಕೆ ಹರಿವಾಣ ತಟ್ಟೆ. ಇದು ಟ್ರೇ ಥರ ಯೂಸ್ ಮಾಡ್ಬೋದು. ಮತ್ತು ಇದು ನೋಡಿ, ಇದು ಆರತಿ ಪ್ಲೇಟ್. ಇದರಲ್ಲಿ ಸೆಂಟ್ರಲ್ಲಿ ದೀಪ ಫಿಕ್ಸ್ ಮಾಡಿಬಿಟ್ಟು ಆರತಿ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ, ಈ ಐಟಮ್ಸು. ಮತ್ತು ಇದು ನೋಡಿ, ಇದು ತಟ್ಟೆ ರಿಟರ್ನ್ ಗಿಫ್ಟ್ಸ್ಗೆ, ಇದಕ್ಕೆ ವೆಡ್ಡಿಂಗ್ ಗಿಫ್ಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕ್ವಾಲಿಟಿ ಪ್ರಾಡಕ್ಟ್ ಇದೆ. ಪ್ಲೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಫಿನಿಶಿಂಗು. ಇದರಲ್ಲೆಲ್ಲ ಸೈಜಸ್ಗಳು ಇರುತ್ತೆ. ಇದು ಕಂಚನ್ ತಟ್ಟೆ, ಬ್ರಾಂಜ್ ಮೆಟಲ್. ಹಳೆ ಕಾಲದ, ನಾನು ಹೇಳಿದೆಲ್ಲ ಹಳೆ ಕಾಲದಲ್ಲಿ ಯೂಸ್ ಆಗುವಂಥದ್ದು ಐಟಮ್ಸು. ಇದರಲ್ಲಿ ಹಳೆ ಕಾಲದಲ್ಲಿ ಊಟ ಮಾಡ್ತಾಯಿದೆ. ಇದು ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಪ್ಯೂರಿಟಿ ಚೆಕ್ ಮಾಡಬೇಕಾದ್ರೆ ಓಮ್ ಅಂತ ಸೌಂಡ್ ಬರುತ್ತೆ. ಹಂಗೆ ಉಡಿದ್ರೆ ಓಮ್ ಅಂತ ಸೌಂಡ್ ಬರುತ್ತೆ. ಈಗ ಪಕ್ಕ. ಮತ್ತು ಮಾರ್ಕೆಟಲ್ಲಿ ಏನಾಗುತ್ತೆ, ಹಿತ್ತಾಳೆನೇ ಈ ಕಲರ್ ಮಾಡಿಬಿಟ್ಟು ಡೂಪ್ಲಿಕೇಟ್ ಮಾಡಿ ಕೊಡ್ತಾರೆ. ಅದು ಎಲ್ಲ ತುಂಬ ವೆಸ್ಟು. ಬಟ್ ಇದು ಪ್ಯೂರು, ನಾವೆಲ್ಲ ಪ್ಯೂರಿಟಿ ಐಟಮ್ ಕೊಡ್ತೀವಿ. ಇದು ನೋಡಿ, ಇದರಲ್ಲಿ ಪ್ಲೇಟಲ್ಲಿ ತುಂಬ ವೆರೈಟೀಸ್ ಇದೆ, ಸೈಜಸ್ ಇದೆ. ಚಿಕ್ಕದು ದೊಡ್ಡದು ಎಷ್ಟು ಸೈಜ್ ಬೇಕು ನೋಡಿ. ಕ್ವಾಂಟಿಟಿ ನೋಡಿ, ನಮ್ಮ ಹತ್ರ ಬಲ್ಕ್ ಕ್ವಾಂಟಿಟಿ ಆಗಿ ಸಿಗುತ್ತೆ. ಇಲ್ಲಿ ನೋಡಿ, ಇದು ಎಲ್ಲ ಕಂಚನ್ ತಟ್ಟೆ. ಇದೆಲ್ಲ ಕಂಚನ್ ತಟ್ಟೆ ನೋಡಿ. ಕಂಚನ್ ತಟ್ಟೆಯಲ್ಲಿ ತುಂಬ ವೆರೈಟೀಸ್ ಇದೆ. ಇದು ಕಂಚನು ಪ್ಯೂರು, ಇದು ಪ್ಯೂರ್ ತಟ್ಟೆ. ಇದು ಬ್ರಾಸಲ್ಲಿ ಟ್ರೇ. ಇದು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಇನ್ನು ಸುಮಾರು ಐಟಮ್ಸ್ ಇದೆ ಸರ್. ಅದರಲ್ಲಿ ಐಟಮ್ಸ್ ಅಂದರೆ ನಮ್ಮಲ್ಲಿ ಒನ್ ಡೇ ಬೇಕು, ಫುಲ್ ಡೇ ಬೇಕು. ಇದು ಎಲ್ಲ ಐಟಮ್ಸ್ ನೋಡಬೇಕಾದ್ರೆ 1 ದಿವಸ ಬೇಕು ಕಸ್ಟಮರ್ಗೆ. ಇದು ನೋಡಿ, ಇದು ದೇವರು ಮನೆಗೆ ಬೆಲ್ ಹಾಕ್ತಾರಲ್ಲ ಗಂಟೆ, ಡೋರ್ ಬೆಲ್. ಇದರಲ್ಲಿ ಎಲ್ಲ ಸೈಜು ಸಿಗುತ್ತೆ ಡೋರ್ ಬೆಲ್ಲು. ಇದು ನೋಡಿ, ಫಿನಿಶಿಂಗ್ ಕ್ವಾಲಿಟಿ ನೋಡಿ. ನಮಗೆ ಈ ಒಂದೊಂದು ಫ್ಲೋರಲ್ಲಿ ಒಂದೊಂದು ಐಟಮ್ ಇಟ್ಟಿದ್ದೀನಿ. ಈ ಫ್ಲೋರಲ್ಲಿ ಎಲ್ಲ ಪ್ಲೇಟ್ ಐಟಮ್ಸು, ಪ್ಲೇಟು, ಕಂಚು ಪ್ಲೇಟು, ಹಿತ್ತಾಳೆ ಪ್ಲೇಟು, ತಾಮ್ರ ಪ್ಲೇಟು, ಎಲ್ಲ ಐಟಮ್ಸು ಈ ಫ್ಲೋರಲ್ಲಿ ಇದೆ ಫುಲ್ಲು. ಈ ಒಂದು ಫ್ಲೋರ್ ಮಾತ್ರ ಪ್ಲೇಟ್ದು. ಮೇಲೆ ಒಂದೊಂದು ಐಟಮ್ ಒಂದೊಂದು ಕಡೆ ಇರುತ್ತೆ. ಸಣ್ಣ ದೀಪ ಒಂದು ಕಡೆ ಇರುತ್ತೆ, ದೊಡ್ಡ ದೀಪ ಒಂದು ಕಡೆ ಇರುತ್ತೆ, ಪ್ಲೇಟ್ ಒಂದು ಕಡೆ ಇರುತ್ತೆ, ಚಂಬು ಒಂದು ಕಡೆ ಇರುತ್ತೆ, ಲೋಟ ಒಂದು ಕಡೆ ಇರುತ್ತೆ. ಸರ್ ನೋಡಿ, ಇದು ಟ್ರೇ ನೋಡಿ, ಸಣ್ಣ ಟ್ರೇ ದೀಪ ಕೆಳಗಡೆ ಇಡೋದಕ್ಕೆ. ಮತ್ತು ಇದ್ರದ್ದು ಫಿನಿಶಿಂಗ್ ನೋಡಿ. ಇದರಲ್ಲಿ ಎಲ್ಲ ಸೈಜು ಸಿಗುತ್ತೆ, ಚಿಕ್ಕದು ದೊಡ್ಡದು ಎಲ್ಲ ಸೈಜು ಸಿಗುತ್ತೆ. ಮತ್ತು ಇದು ನೋಡಿ, ಇದು ಗಿಫ್ಟ್ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಬೌಲ್ಸು. ಇದು ನೋಡಿ, ಇದ್ರದ್ದು ಕ್ವಾಲಿಟಿ ನೋಡಿ ಹೆಂಗಿದೆ. ನಾವೆಲ್ಲ ಕ್ವಾಲಿಟಿ ಪ್ರಾಡಕ್ಟೇ ಮಾಡೋದು, ಲೋಕಲ್ ಕ್ವಾಲಿಟಿ ಯಾವುದು ಮಾಡೋಂಗೇ ಇಲ್ಲ. ಯಾಕಂದರೆ ನಾನೇ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ. ಮತ್ತು ನಮ್ಮ ಬ್ರ್ಯಾಂಡೇ ಇರುತ್ತೆ, ಎಲ್ಲ ನಮ್ಮ ಬ್ರ್ಯಾಂಡೇ ಇರುತ್ತೆ ಸರ್. ಇದು ನೋಡಿ, ಕಾಪರ್ ತಟ್ಟೆ. ಇದು ಕಾಪರ್. ಇದ್ರದ್ದು ಪ್ಯೂರಿಟಿ ನೋಡಿ ಹೆಂಗಿದೆ. ಫುಲ್ ಕಾಪರ್ ರೆಡ್ ಕಲರ್ ಇರುತ್ತೆ. ಬಾಕಿದು ಎಲ್ಲ ಸ್ವಲ್ಪ ಕಾಪರ್ ಕಲರ್ ಮಾತ್ರ ಇದು ಇರುತ್ತೆ. ಇದು ಪ್ಯೂರಿಟಿ ನೋಡಿ, ಇರೋದು ಪ್ಯೂರಿಟಿ ಗೊತ್ತಾಗುತ್ತೆ. ಇದು ನೋಡಿ, ಹಿತ್ತಾಳೆ ಪ್ಲೇಟು. ಇದು ಪ್ಲೇಟಲ್ಲಿ ಸುಮಾರು ವೆರೈಟಿ ಇದೆ. ನೀವು ನೋಡ್ತಾ ಇದ್ದೀರಾ ನೋಡಿ, ಕ್ವಾಂಟಿಟಿ ನೋಡಿ ನಮ್ಮ ಹತ್ರ.
ಕ್ವಾಂಟಿಟಿ ನೋಡಿ, ಇದು ಎಲ್ಲ ಪ್ಲೇಟು ಒಂದು 1000 ಪೀಸ್ ಬೇಕಾದರೂ ರೆಡಿಯಾಗಿ ಸಿಗುತ್ತೆ. ಈಗ ಒಂದೊಂದು ಐಟಮಲ್ಲಿ ಕಸ್ಟಮರ್ಗೆ ಗಿಫ್ಟ್ ಕೊಡಲಿಕ್ಕೆ 100 200 ಪೀಸ್ ಬೇಕಾದರೂ ರೆಡಿಯಾಗಿ ಸಿಗುತ್ತೆ. ಇದು ಎಲ್ಲ ಪ್ಲೇಟ್ ಐಟಮ್ಸೇ. ಇದು ನೋಡಿ ಟ್ರೇ, ಗಿಫ್ಟ್ ಕೊಡಲಿಕ್ಕೆ ಟ್ರೇ. ಈ ತಟ್ಟೆ ನೋಡಿ, ಡಿಸೈನ್ಸ್ ಇರೋದು ತಟ್ಟೆ ಈ ಥರ ನೋಡಿ. ಇದು ಪರಾತ, ಇದು ಪೂಜೆ ಮಾಡೋದಕ್ಕೆ ಗಿಫ್ಟ್ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಈ ತಟ್ಟೆ ನೋಡಿ, ಇದು ಇದರಲ್ಲಿ ಇದು ಇರುತ್ತಲ್ಲ, ಊಟ ಚಪಾತಿ ಮಾಡ್ತೀವಲ್ಲ ಅದಕ್ಕೆ ಮಾಡೋದಕ್ಕೆ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಸಣ್ಣ ಪ್ಲೇಟು ನೋಡಿ, ಎಲ್ಲ ಈ ಥರ ಸುಮಾರು ವೆರೈಟೀಸ್ ಇದೆ. ಇದು ಹ್ಯಾಂಡ್ಮೇಡ್ ಪರಾತ, ಇದು ನೋಡಿ ಹ್ಯಾಂಡ್ಮೇಡ್ ಪರಾತ. ಈ ಫ್ಲೋರಲ್ಲಿ ಇದು ನೋಡಿ ಎಲ್ಲ ಸಣ್ಣ ದೀಪಗಳ ವೆರೈಟೀಸ್ ಎಲ್ಲ ಈ ಫ್ಲೋರಲ್ಲಿ ಇದೆ. ಮತ್ತು ಇದರಲ್ಲಿ ನೋಡಿ ನಮ್ಮ ಹತ್ರ ಕ್ವಾಂಟಿಟಿ ನೋಡಿ, ಎಲ್ಲ ಒಂದೊಂದು ಐಟಮ್ಗೆ 1000 2,000 ಪೀಸ್ ಬೇಕಾದರೂ ರೆಡಿ ಸಿಗುತ್ತೆ. ಮತ್ತು ಇನ್ನೂ ಒಂದು ಎಲ್ಲ ನಮ್ಮ ಬ್ರ್ಯಾಂಡ್ ಕೇಳಿದರೆ, ಜ್ಯೋತಿ ಅಂತ ಕೇಳಿದರೆ ನಮ್ಮದು ಒಂದು ಬ್ರ್ಯಾಂಡ್ ಇದೆ. ನಾನು ಬ್ರ್ಯಾಂಡೆಡ್ ಐಟಮೇ ಕೊಡೋದು. ಇಂಥ ಐಟಮ್ಸು ನಿಮ್ಗೆ ಎಲ್ಲೂ ಸಿಗೋಲ್ಲ. ಇದು ನೋಡಿ ಒಂದೊಂದು ದೀಪ ತೋರಿಸ್ತೀವಿ ನಿಮ್ಗೆ. ನೋಡಿ ಈ ದೀಪ ನೋಡಿ, ಶಂಖ ಚಕ್ರ ದೀಪ ಅಂತಾರೆ. ಇದರಲ್ಲಿ ಶಂಖವು ಬರುತ್ತೆ, ಚಕ್ರನೂ ಬರುತ್ತೆ. ಇದರಲ್ಲಿ ಎಲ್ಲ 4-5 ಸೈಜ್ ಬರುತ್ತೆ. ಇದು ಕಾಮಾಕ್ಷಿ ದೀಪ ಅಂತಾರೆ, ಅಷ್ಟಲಕ್ಷ್ಮಿ ದೀಪ. ಇದರಲ್ಲಿ ಸುಮಾರು ಸೈಜ್ ಬರುತ್ತೆ, ಎಲ್ಲ ಚಿಕ್ಕದಿಂದ ದೊಡ್ಡದಲ್ಲಿಗೆ ಎಲ್ಲ ಬರುತ್ತೆ. ಇದು ನೋಡಿ ಕಮಲ್ ನಂದ ಸ್ಟ್ಯಾಂಡು. ಇದು ನೋಡಿ ದೀಪ ಅಲ್ಲಿ ವೆರೈಟೀಸ್ ನೋಡಿದರೆ ಒಂದು ದಿವಸ ಬೇಕು ಪೂರ್ತಿ. ಇದು ನೋಡಿ, ಹಾಂ ಇದು ನೋಡಿ ಕ್ವಾಲಿಟಿ ನೋಡಿ ಯಾವ ಥರ ಇದೆ. ಇದು ಸಣ್ಣ ಕಾಮಾಕ್ಷಿ ದೀಪ. ಇದೆಲ್ಲ ಗಿಫ್ಟ್ ಕೊಡಲಿಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ ತುಂಬ ಐಟಮ್ಸ್ ಇದೆ. ಇದು ನೋಡಿ ಐಟಮ್ಸ್ ಹೆಂಗಿದೆ. ಇದರಲ್ಲಿ ದೀಪದಲ್ಲಿ ದೊಡ್ಡ ಸೈಜ್ವರೆಗೂ ಸಿಗುತ್ತೆ ನಿಮಗೆ. 48 ಇಂಚು, 5 ಅಡಿ, 6 ಅಡಿ, 7 ಅಡಿವರೆಗೂ ದೀಪ ಸಿಗುತ್ತೆ ನಮ್ಮ ಹತ್ರ. ಇದು ನೋಡಿ, ಈ ದೀಪ ನೋಡಿ, ಇದೆಲ್ಲ ಗಿಫ್ಟ್ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಬಾಲ್ ನೋಡಿ, ತುಂಬ ಚೀಪರ್ ಬಾಲ್, 30-40 ರೂಪಾಯಿ ಆಗುತ್ತೆ, ಬಟ್ ಚೆನ್ನಾಗಿರುತ್ತೆ. ಹೌದು, ಇದು ಅದು ಹೋಲ್ಸೇಲಲ್ಲಿ, ಅದೇ ರೀಟೇಲಲ್ಲಿ ತೊಗೊಳಕ್ಕೆ ಹೋದರೆ 90 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಆಗುತ್ತೆ. ಯಾಕಂದರೆ ಇದು ನೋಡಿ ಬೌಲ್ಸ್, ಇದು ನೋಡಿ ಎಲ್ಲ ಒಂದೊಂದು ಐಟಮ್ಗೆ ನಮ್ಮದು ಜ್ಯೋತಿ ಬ್ರ್ಯಾಂಡ್ ಇರುತ್ತೆ. ಜ್ಯೋತಿ ಅಂತ ಯಾರನ್ನು ಕೇಳಿದರೆ ರೀಟೇಲಲ್ಲಿ ಜ್ಯೋತಿ ಬ್ರ್ಯಾಂಡ್ ಅಂದರೆ ಫೇಮಸ್ ಇರುತ್ತೆ ಅದು. ಈ ಪ್ಯಾಲಿ ದೀಪದಲ್ಲಿ ಎಲ್ಲ ಸೈಜು ಸಿಗುತ್ತೆ. ಇದರಲ್ಲಿ ನೋಡಿ, ಇದರಲ್ಲಿ ಶಂಖ ಚಕ್ರ ದೀಪ ಎಲ್ಲ ಇರುತ್ತೆ. ಮತ್ತು ಇದು ನೋಡಿ, ಈಗ ಇದೆಲ್ಲ ಇಟ್ಟಿದ್ದೀನಿ ಸ್ಯಾಂಪಲ್ ಆಗಿ, ಕಸ್ಟಮರ್ ಬರ್ತಾರೆ ನೋಡಲಿಕ್ಕೆ ಎಲ್ಲ ಇಟ್ಟಿದ್ದೀನಿ ಹಂಗೆ. ಬಟ್ ನಮ್ಮದು ಎಲ್ಲ ಪ್ಯಾಕಿಂಗಲ್ಲಿ ಇರುತ್ತೆ ಫುಲ್ಲು. ಬನ್ನಿ ಒಳಗಡೆ ಒಂದೊಂದು ಪೀಸ್ ಐಟಮ್ ತೋರಿಸ್ತೀವಿ ನಿಮಗೆ. ಈ ಕಡೆ ಬನ್ನಿ. ಇದು ನೋಡಿ ಕುಂಕುಮ ಪದಂ ಪ್ಯಾಲ, ಅರ್ಶಿನ ಕುಂಕುಮ ಹಾಕ್ಲಿಕ್ಕೆ ಚಿಕ್ಕದು ದೊಡ್ಡದು ಎಲ್ಲ ಸೈಜು ಬರುತ್ತೆ. ಒಂದು ಸ್ಪೆಷಲ್ ಐಟಮ್ ತೋರಿಸ್ತೀವಿ ನಿಮಗೆ. ಇದು ಸ್ಪೆಷಲ್ ಆದರೆ ಕಾಮಾಕ್ಷಿ ದೀಪ ಅಂತಾರೆ ಇದಕ್ಕೆ. ಇದು ಕಾಮಾಕ್ಷಿ ಆದರೆ ಇದು ಪ್ಯೂರ್, ಇದ್ರದ್ದು ಪ್ಯಾಕಿಂಗ್ ನೋಡಿ, ಇದು ಪ್ಯೂರು, ಇದು ಗೋಲ್ಡ್ ಥರ ಇರುತ್ತೆ. ಈ ಕ್ವಾಲಿಟಿ ಕಾಮಾಕ್ಷಿ ದೀಪ ಯಾರು ಮಾಡೋಂಗಿಲ್ಲ, ಸುಮ್ಗೆ ಕಾಮಾಕ್ಷಿ ಅಂತಾರೆ. ಬಟ್ ಇದು ಪ್ಯೂರಿಟಿ, ಇದು ಪ್ಯೂರು. ಮತ್ತು ಇದ್ರದ್ದು ಫಿನಿಶಿಂಗ್ ನೋಡಿ, ಕ್ವಾಲಿಟಿ ನೋಡಿ, ಈ ಥರ ಬರುತ್ತೆ. ಓಮು, ಸ್ವಾಸ್ತಿಕು, ಶ್ರೀ ಎಲ್ಲ ಬರುತ್ತೆ, ಸಿಗುತ್ತೆ ನಿಮಗೆ. ಇದಂಗಿದೆ ಫಿನಿಶಿಂಗ್ ನೋಡಿ. ಮುಘಲ್ ಆಜಮ್ ಥರ, ಮುಘಲ್ ಆಜಮ್ ಇರ್ತಲ್ಲ ಫಿಲಮಲ್ಲಿ ನಾವು ನೋಡಿದ್ದೀವಿ. ಇದು ಆ ಥರ ನೋಡ್ಬಿಟ್ಟು ಮಾಡಿಸಿದ್ದೀನಿ. ನನಗೆ ಯಾವುದು ಫೋಟೋಸು ಇಲ್ಲ ಐಟಮ್ಸ್ ಕೊಟ್ಟಿದ್ರೆ ಅದೇ ಥರ ನಾವು ಕೊಡ್ತೀವಿ, ಕಸ್ಟಮೈಸು ಮಾಡಿಕೊಡ್ತೀವಿ. ಆದರೆ ಕ್ವಾಂಟಿಟಿ ಬೇಕಾದರೆ ಮಾಡಿಕೊಡ್ತೀವಿ. ಇದಾದರೆ ಸ್ವಲ್ಪ ಕಾಸ್ಟ್ಲಿ ಆಗಿ ಸಿಂಗಲ್ ಪೀಸ್ ಎಲ್ಲ ಮಾಡಲ್ಲ. ಇದು ಜಾಸ್ತಿ ಇದ್ದರೆ ಮಾಡಿಸ್ತೀವಿ. ಇದು ನೋಡಿ ನೀಲಾಂಜನ ದೀಪ, ಇದು ನೀಲಾಂಜನ ದೀಪ. ಇದು ರಾಘವೇಂದ್ರ ಸ್ವಾಮಿ ಆರಾಧನೆಗೆ ಎಲ್ಲ ಇರುತ್ತಲ್ಲ ಆವಾಗ ತುಂಬ ಹೋಗುತ್ತೆ ಇದು. ಮತ್ತು ನಮ್ಮದು ನೋಡಿ ಮಂತ್ರಾಲಯ, ಧರ್ಮಸ್ಥಳ, ಉಡುಪಿ, ಎಲ್ಲೆಲ್ಲಿ ದೇವಸ್ಥಾನ ಇದೆ, ದೊಡ್ಡ ಮಠ, ಶೃಂಗೇರಿ ಎಲ್ಲ ಮಠದಾಗೆ, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಕೊಲ್ಲೂರು ಎಲ್ಲ ಕಡೆ ನಮ್ಮದು ಐಟಮ್ಸ್ ಹೋಗುತ್ತೆ. ಅಲ್ಲಿ ಎಲ್ಲಿ ನೋಡಿದರೆ ನಮ್ಮದು ಜ್ಯೋತಿ ಅಂತ ಬ್ರ್ಯಾಂಡ್ ಇರುತ್ತೆ. ನೋಡಿ ಸರ್, ಇದು ಇನ್ನೊಂದು ಫ್ಲೋರು. ಇಲ್ಲಿ ಎಲ್ಲ ನೋಡಿ ಫ್ಯಾನ್ಸಿ ಐಟಮ್ಸ್ ಇದೆ. ಮತ್ತು ಇದು ನೋಡಿ ಫ್ಲವರ್ ವಾಜ್, ಇದು ಫ್ಲವರ್ ವಾಜ್, ಹೂವು ಹಾಕೋದಕ್ಕೆ ಫ್ಲವರ್ ವಾಜು. ಮತ್ತು ಇಲ್ಲಿ ನೋಡಿ ಇದೆಲ್ಲ ಸಾಲ್ ದೀಪ ಅಂತಾರೆ, ಅದೆಲ್ಲ ತ್ರಿಶೂಲ. ಇದು ನೋಡಿ ತ್ರಿಶೂಲದಲ್ಲಿ ನಿಮಗೆ ದೊಡ್ಡ ಸೈಜ್ ಬೇಕಾದರೂ ಸಿಗುತ್ತೆ. ದೇವಸ್ಥಾನಕ್ಕೆ, ಮನೆಗೆ ಎಲ್ಲ ಚಿಕ್ಕದು ಇಂದ ಹಿಡಿದು ದೊಡ್ಡದುವರೆಗೂ ಸಿಗುತ್ತೆ. ಇದು ವೇಲು, ಮುರುಘನ್ ಸ್ವಾಮಿಗೆ ವೇಲು ಬರುತ್ತಲ್ಲ ಅದು ವೇಲು, ದೇವರಿಗೆ ಸಿಂಹಾಸನ. ಮತ್ತು ಇದು ನೋಡಿ, ಇದು ಇನ್ನೊಂದು ಕ್ವಾಲಿಟಿ ಸಿಂಹಾಸನ. ಒಂದೊಂದು ಐಟಮಲ್ಲಿ 10 ವೆರೈಟೀಸ್ ಇದೆ, 10 ಐಟಮ್ಸ್ ಇದೆ. ಇದು ನೋಡಿ, ಇದು ಸಿಂಹಾಸನ. ಇದರಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ಸಿಗುತ್ತೆ ನಿಮಗೆ. ಆರತಿ, ಪಂಚ ಆರತಿ ಪೂಜೆ ಮಾಡೋದಕ್ಕೆ. ಆರತಿಯಲ್ಲಿ ಸುಮಾರು 100-150 ವೆರೈಟೀಸ್ ಇದೆ ಬೇರೆ ಬೇರೆ ಹತ್ರ. ಇದು ನೋಡಿ, ಇದು ಧೂಪ ಆರತಿ. ಇಂಥ ಐಟಮ್ಸು ಎಲ್ಲೂ ಸಿಗೋಲ್ಲ ಸರ್, ಈ ಥರ ಎಷ್ಟು ಕಲೆಕ್ಷನ್ನು ಎಲ್ಲೂ ಸಿಗೋಲ್ಲ. ಯಾಕಂದರೆ ನಾವೇ ಮಾಡಿ. ಇದು ನೋಡಿ, ಈ ಐಟಮ್ಸು ದೇವಸ್ಥಾನಕ್ಕೆ ಮತ್ತು ದೊಡ್ಡ ಇದು ಕ್ವಾಲಿಟಿ ನೋಡಿ.
ಇದು ಇದು ಪವಿತ್ರ ಗಂಟ ಅಂತಾರೆ. ಓಕೆ ಸರ್. ಇದು ಪವಿತ್ರ, ಇದು ಇದ್ರ ದೇವ್ರದ್ದು ಮೇಯ್ನು. ಇದು ನೋಡಿ ದೀಪ, ಎಣ್ಣೆ ದೀಪ. ಇದರಲ್ಲಿ ಹೌದು, ಇದರಲ್ಲಿ ಎಣ್ಣೆ ಹಾಕಿದರೆ ಇದು ಹಂಗೆ ತೆಗೆದುಬಿಟ್ಟು ಎಣ್ಣೆ ಹಾಕಬೇಕು ನೋಡಿ. ಇಲ್ಲಿ ಎಣ್ಣೆ ಹಾಕಬೇಕು, ಉಲ್ಟಾ ಎಣ್ಣೆ ಹಾಕ್ಬಿಟ್ಟು ಇದನ್ನು ಫಿಟ್ ಮಾಡಬೇಕು. ಫಿಟ್ ಮಾಡಿದ್ಮೇಲೆ ಇಲ್ಲಿ ಬತ್ತಿ ಹಾಕಬೇಕು. ಬತ್ತಿ ಹಾಕಿದ್ಮೇಲೆ ಹಂಗೆ ದೇವಸ್ಥಾನಕ್ಕೆ ಹಾಕ್ಬಿಟ್ರೆ ಅದು ಸ್ವಲ್ಪ ಸ್ವಲ್ಪ ಎಣ್ಣೆ ಬರ್ತಾ ಇರುತ್ತೆ, ಉರಿತಾ ಇರುತ್ತೆ. ಆ ಥರ ಇದು ನೋಡಿ ವಾಸ್ತುಗೆ ಆಮೆ. ಇದು ಮನೇಲಿಟ್ಟರೆ ಯಾವತ್ತೂ ಲಕ್ಷ್ಮಿ ಕಮ್ಮಿ ಆಗಲ್ಲ ಅಂತಾರೆ ಭಟ್ರು ಎಲ್ಲ, ಇದು ಪಂಡಿತರು ಭಟ್ರು ಎಲ್ಲ ಹೇಳ್ತಾರೆ. ಇದು ನೋಡಿ, ಇದು ಗೌರಿ ಪೆಟ್ಟಿಗೆ. ಇದು ಟ್ರಾವೆಲಿಂಗ್ಗೆ ಹೋಗಿದರೆ ಸಣ್ಣ ಸಣ್ಣ ಪೂಜಾ ಐಟಮ್ ಇಟ್ಬಿಟ್ಟು ತೊಗೊಂಡು ಹೋಗ್ತಾರೆ ಭಟ್ರು ಎಲ್ಲ, ಪೂಜೆ ಮಾಡ್ತಾರಲ್ಲ. ಇದು ನೋಡಿ, ಇದು ಅಭಿಷೇಕ ಮಾಡೋದಕ್ಕೆ, ಶಿವನಿಗೆ ಅಭಿಷೇಕ ಮಾಡ್ತಾರಲ್ಲ ಅದರ ಅಭಿಷೇಕ ಮಾಡೋದಕ್ಕೆ. ಇದು ತುಳಸಿ ಕಟ್ಟ, ತುಳಸಿ ಹತ್ರ ಇಡು, ಬೃಂದಾವನ, ತುಳಸಿ ಬೃಂದಾವನ ಅಂತಾರೆ. ಎಲ್ಲ ಐಟಮ್ಸ್ ತೋರಿಸ್ಲಿಕ್ಕಾಗಲ್ಲ, ಬಟ್ ಒಂದೊಂದು ಐಟಮ್ ನಾವು ತೋರಿಸ್ತಾ ಹೋಗ್ತೀವಿ. ಇದು ನೋಡಿ ಸ್ವಾಮುಖ, ಇದರಲ್ಲಿ 3ದು 2ದು ಕುಂಕುಮದು, ಇದು ತುಂಬ ಐಟಮ್ಸ್ ಇದೆ. ಇದು ನೋಡಿ ಕುಂಕುಮ ಡಬ್ಬಿ ಯಾವ ಥರ ಇದೆ ನೋಡಿ. ಇದೆಲ್ಲ ಥ್ರೆಡಿಂಗ್ ಇದೆ. ಎಷ್ಟು ಚಿಕ್ಕ ಐಟಮ್ಗೆ ನಾವು ಥ್ರೆಡ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ. ಇದರಲ್ಲಿ ತುಂಬ ವೆರೈಟೀಸ್ ಇದೆ ಸರ್, ತುಂಬ ಅಂದರೆ ತುಂಬ. ನೋಡಿ ಇಲ್ಲಿ ಬನ್ನಿ, ಇದು ನೋಡಿ ಮುಕ್ಕಾಲು ಮನೆ ಸ್ಟ್ಯಾಂಡು. ಇದು ದೇವ್ರಿಗೆ ಸ್ಟ್ಯಾಂಡ್ ಇರೋದು, ದೀಪ ಇಡಲಿಕ್ಕೆ. ಇದು ಮುಕ್ಕಾಲು ಮನೆ ಅಂತ ನೋಡಿ. ಎಲ್ಲ ಮೇಲೆ ನಮ್ಮದು ಸ್ಟಿಕರ್ ಇರುತ್ತೆ ಜ್ಯೋತಿ. ಎಲ್ಲಿ ಸೌತ್ ಇಂಡಿಯಾದಲ್ಲಿ ಎಲ್ಲೂ ಜ್ಯೋತಿ ಒಂದು ಚಿಕ್ಕ ಚಿಕ್ಕ ಊರಲ್ಲಿ ಹೋಗಿ ಕೇಳಿದ್ರು ಜ್ಯೋತಿ ಅಂದರೆ ಫೇಮಸ್ ಇರುತ್ತೆ. ಬನ್ನಿ ಇದು ನೋಡಿ ತ್ರಿಶೂಲ ಚಿಕ್ಕದು. ಇದು ಕುಂಕುಮ ಸೆಟ್, ಇದಕ್ಕೆ ಕ್ಯಾಪ್ ಬರುತ್ತೆ ಮೇಲೆ. ಇದು ಕುಂಕುಮದು. ಇದು ಸ್ಕ್ವೇರ್ ಪೀಠ, ದೊಡ್ಡದು ಚಿಕ್ಕದು ಎಲ್ಲ ಸೈಜ್ ಇರುತ್ತೆ. ಇದು ನೋಡಿ ಗಂಗಾ ಆರತಿ. ಇದು ಪೂಜೆ ಮಾಡೋದಕ್ಕೆ ಆರತಿ, ಗಂಗಾ ಆರತಿ ಅಂತಾರೆ. ಜರ್ಮನ್ ಸಿಲ್ವರು ಕುಂಕುಮ ಸೆಟ್ಟು, ಜರ್ಮನ್ ಸಿಲ್ವರು ಎಲ್ಲ ಸಿಗುತ್ತೆ. ಇದು ನೋಡಿ ಕುಂಕುಮದು ಎಲ್ಲ ಡಬ್ಬಿಗಳು ನೋಡಿ, ಇಷ್ಟು ಕ್ವಾಂಟಿಟಿ. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಇಂಥ ಡಬ್ಬಿಗಳು ಎಲ್ಲ ಫುಲ್ಲು. ಈ ಡಬ್ಬಿ ಈಗ ಡಬ್ಬಿದಲ್ಲಿ ವೆರೈಟೀಸ್ ತೋರಿಸಿದ್ರೆ ನಾವು ಒಂದು ದಿವಸ ನೋಡಬೇಕು ಎಲ್ಲ ಫುಲ್. ಇದೆಲ್ಲ ಪೂರ್ತಿ ಡಬ್ಬಿಗಳೇ ನೋಡಿ. ಇದು ಬಾಳೆ ಎಲೆ ತಟ್ಟೆ ಇದು, ಮತ್ತು ಇದು ನೋಡಿ ಶಂಖ ತಟ್ಟೆ. ಇದು ನೋಡಿ ಕಮಂಡಲ ಅಂತಾರಲ್ಲ, ಅದು ಕಮಂಡಲ ಆಯಿತಾ. ಇದರಲ್ಲಿ 3 ಡಬ್ಬಿ ಇದೆ. ಇದು ಆ ಥರ ಬರುತ್ತೆ ಇದು. ಸರಿ ಬನ್ನಿ ಸರ್, ಇನ್ನೊಂದು ಫ್ಲೋರ್ಗೆ ಹೋಗೋಣ ಮೇಲೆ. ಇದು ನೋಡಿ ಸರ್, ಇಲ್ಲೆಲ್ಲ ಪ್ಲೇಟ್ಗಳೆಲ್ಲ ಇದೆ ನೋಡಿ. ಎಷ್ಟು ಜಾಗ ಇದ್ಬಿಟ್ಟು ಜಾಗ ಇಲ್ಲ. ಆ ಸ್ಟೇರ್ ಕೇಸ್ ಮೇಲೆ ಹುಡುಗರು ಎಲ್ಲ ಸಾಮಾನು ಜೋಡಿಸಿದ್ದಾರೆ ಸರ್. ನಮ್ಮದು ಮೇಯ್ನ್ ಏನಿದೆ ಅಂದರೆ ಕಸ್ಟಮರ್ ಈಸ್ ಗಾಡ್. ನಮ್ಮದು ಮೇಯ್ನ್ ಕಸ್ಟಮರ್ ಸ್ಯಾಟಿಸ್ಫೈಡ್ ಮೇಯ್ನ್, ದುಡಿಯೋದಕ್ಕಲ್ಲ, ಕಸ್ಟಮರ್ ಸ್ಯಾಟಿಸ್ಫೈಡ್ ಮೇಯ್ನು. ಕಸ್ಟಮರ್ ಸ್ಯಾಟಿಸ್ಫೈಡ್ ಇದ್ದರೆ ವ್ಯಾಪಾರ ಆಗುತ್ತೆ. ಇದು ನೋಡಿ ದಾನ ಕೊಡಲಿಕ್ಕೆ ಬೌಲ್ ಇರುತ್ತೆ. ಇದು ದಾನ ಕೊಡ್ತಾರೆ, ಮತ್ತು ಹೋಮ ಮಾಡೋದಕ್ಕೆ, ಯಜ್ಞ ಮಾಡೋದಕ್ಕೆ ಇಂಥದ್ದೆಲ್ಲ ಬೌಲ್ಸ್ ಇರುತ್ತೆ. ಇದು ಒಂದು ತಟ್ಟೆ, ಫ್ಯಾನ್ಸಿ ತಟ್ಟೆ, ಕುಂಚ ಅಂತಾರೆ. ಇದು ನೋಡಿ ಕರ್ಪೂರ ಮಾಡೋದಕ್ಕೆ, ದೇವಸ್ಥಾನದಲ್ಲಿ ದೊಡ್ಡ ಕರ್ಪೂರ ಮಾಡೋದಕ್ಕೆ, ಆರತಿ ಮಾಡೋದಕ್ಕೆ. ಇದು ಲೋಟ ಎಷ್ಟು ಹೆವಿ ಇದೆ, ತೂಕ ಇದೆ, ಅರ್ಧ ಮುಕ್ಕಾಲು kg ಬರುತ್ತೆ ಒಂದು ಪೀಸು. ಇದರಲ್ಲಿ ನೋಡಿ ಸಣ್ಣದು ಎಲ್ಲ ಇರುತ್ತೆ ಇಂಥದ್ದು. ಇದೆಲ್ಲ ಸಣ್ಣದಕ್ಕಿಂತ ದೊಡ್ಡದವರೆಗೂ ಎಲ್ಲ ಇರುತ್ತೆ. ಇದು ಶಿವಂದು ಡಮರು ನೋಡಿ, ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ಇದು. ಇದು ನೋಡಿ ದೇವ್ರಿಗೆ ಅಭಿಷೇಕ ಮಾಡೋದಕ್ಕೆ ಕಿಂಡಿ. ಇದು ಕಿಂಡಿ, ಪೂಜೆ ಕಿಂಡಿ, ಪವಿತ್ರ ಕಿಂಡಿ ಹೇಳ್ತಾರೆ. ಇದು ಒಂದು ಲೋಟ ಇದೆ, ಪ್ಯೂರ್ ಲೋಟ. ಇದು ಆ್ಯಕ್ಚುಲಿ ಇರೋದು ಹಿತ್ತಾಳೆ, ಬಟ್ ರಿಟೇಲಲ್ಲಿ ಏನು ಮಾಡ್ತಾರೆ ಎಲ್ಲ ಕಂಚು ಅಂದ್ಬಿಟ್ಟು ಮಾಡ್ತಾರೆ. ಈ ಕ್ವಾಲಿಟಿ ಹೆಂಗಿದೆ, ಕಂಚಕ್ಕಿಂತ ಚೆನ್ನಾಗಿರುತ್ತೆ. ಈ ಥರ ಕ್ವಾಲಿಟಿ ಇದೆ ಇದು. ಈ ಲೋಟ ಇದರಲ್ಲಿ ಎಲ್ಲ ಸೈಜಸ್ ಸಿಗುತ್ತೆ. ಇದು ನೋಡಿ ಪಂಚಪಾತ್ರೆ, ಪೂಜೆ ಮಾಡೋದಕ್ಕೆ ಪಂಚಪಾತ್ರೆ. ಇದು ಹಿತ್ತಾಳೆದು ಕಾಫಿ ಫಿಲ್ಟ್ರ್. ಇದು ನೋಡಿ ಈ ಥರ ಇದೆ. ಇದರಲ್ಲಿ 3-4 ಸೈಜ್ ಇದೆ, ಎಲ್ಲ ಕಾಫಿ ಫಿಲ್ಟ್ರು. ಮತ್ತು ನೋಡಿ ದಾನ ಕೊಡಲಿಕ್ಕೆ ದೊಡ್ಡ ಐಟಮ್ಸ್ ಬೇಕಾದರೆ ಇಲ್ಲಿ ನೋಡಿ ದೊಡ್ಡ ಬಾಲ್ಗಳು ಇದೆ ನೋಡಿ. ಈ ಥರ ಬೌಲ್ಸು. ಇದು ಟೀ ಕಾಫಿ ಗ್ಲಾಸಸ್ಸು, ಕಾಫಿ ಮಗ್ಗು, ಕಾಫಿ ಗ್ಲಾಸಸ್ಸು ಎಲ್ಲ ಸಿಗುತ್ತೆ. ಇದು ಮೆಜರ್ಮೆಂಟು, ಪಾವು ಸೇರು ಎಲ್ಲ ಹೇಳ್ತಾರಲ್ಲ, ಅದು ಮೆಜರ್ಮೆಂಟ್. ಇದರಲ್ಲಿ ಪಾವು ಸೇರು ಎಲ್ಲ ಸೈಜ್ ಇದೆ ನೋಡಿ, ಇಲ್ಲಿ ಫುಲ್ ಸೈಜಸ್ ಇರುತ್ತೆ. ಇದು ನೋಡಿ, ಇದು ಗಂಗಾಜಲಿ ಇಡೋದಕ್ಕೆ. ಇದು ಲೋಟ. ಇದರಲ್ಲಿ ಇದು ಇನ್ನೊಂದು ಲೋಟ ಲೆಗ್ ಇರೋದು. ಏಕಾರತಿ, ಸ್ಪೂನ್ ಆರತಿ ಹೇಳ್ತಾರೆ, ಏಕಾರತಿ. ಇದರಲ್ಲಿ ತುಂಬ ಸೈಜಸ್ ಇರುತ್ತೆ. ಇದು ತಾಮ್ರ ಪಂಚಪಾತ್ರೆ, ಉದ್ರಣಿ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಇದೆಲ್ಲ ಪಂಚಪಾತ್ರೆ ನೋಡಿ, ಎಷ್ಟು ಕ್ವಾಂಟಿಟಿ ಇರುತ್ತೆ ನಮ್ಮ ಹತ್ರ. ಬನ್ನಿ ಇದು ನೋಡಿ, ಇಲ್ಲಿ ನೋಡಿ, ಇದು ಎಲ್ಲ ನಮ್ಮ ಬ್ರ್ಯಾಂಡೇ ನೋಡಿ, ಜ್ಯೋತಿ ಅಂತ ಇರುತ್ತೆ ಬಾಕ್ಸಲ್ಲೇ. ಎಲ್ಲ ಕಾಪರ್ ಗ್ಲಾಸಸ್ಸು. ಇದು 6 ಪೀಸ್ ಸೆಟ್ಟು, 4 ಪೀಸ್ ಸೆಟ್ಟು ಎಲ್ಲ ಇರುತ್ತೆ. ಮತ್ತು ಇದು ನೋಡಿ, ಇದು ಜಗ್ಗು, ಇಷ್ಟು ಔಟ್ಸೈಡ್ ಇಷ್ಟಲು, ಒಳಗಡೆ ಕಾಪರ್ ಇರುತ್ತೆ. ಇದು ಜಗ್ಗು, ಒಂದು ಜಗ್ಗು 4 ಗ್ಲಾಸು ಫುಲ್ ಸೆಟ್ ಗಿಫ್ಟ್ ಕೊಡಲಿಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ.
ಇದು ಎಲ್ಲ ಪ್ಯೂರ್ ಕಾಪರು. ಇದು ಒಂದೊಂದು ಐಟಮ್ ನೋಡ್ತಾ ಇದೆ, ಇದು ಎಲ್ಲ ಪ್ಯೂರ್ ಕಾಪರ್ದು. ಇಷ್ಟು ಬಲ್ಕಾಗಿ ಕ್ವಾಂಟಿಟಿ ಇದೆ ನೋಡ್ಕೊಳ್ಳಿ. ಇದೆಲ್ಲ ಸರ್ ನೋಡಿ ಕಾಪರ್ ಬಾಟಲು. ಇದರಲ್ಲಿ ಎಲ್ಲ ಸೈಜಸ್ಸು ಸುಮಾರು ವೆರೈಟೀಸ್ ಡಿಸೈನ್ಸ್ ಇದೆ, ಒಳ್ಳೆ ಕಲರು ಇರುತ್ತೆ. ಇದು ನೋಡಿ ಅಷ್ಟಲಕ್ಷ್ಮಿ ಚಂಬು, ಇದು ಎಲ್ಲ ಅಷ್ಟಲಕ್ಷ್ಮಿ ಇರುತ್ತೆ. ಅದು ಚಂಬು ಲೋಟ ಅಷ್ಟಲಕ್ಷ್ಮಿ, ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನೋಡಿ ಇದು ಗ್ಲಾಸು, ಇದು ಒಳಗಡೆ ಔಟ್ಸೈಡ್ ಕಾಪರ್ ಇರುತ್ತೆ, ಒಳಗಡೆ ಸ್ಟೀಲ್ ಇರುತ್ತೆ. ಇದು ಕಾಪರ್ ಗ್ಲಾಸು ಚೆಂದ ನೋಡಿ. ಇದರಲ್ಲಿ ಎಲ್ಲ ಜಗ್ಗು, ಕಾಪರ್ ಗ್ಲಾಸು, ಲೋಟ. ಇದು ಒಂದು ತೋರಿಸ್ತೀನಿ ಈಗ ಮಸಾಲೆ ಬಾಕ್ಸು. ಇದು ಇವಾಗ ಹೊಸದು ಬಂದಿದೆ ಮಸಾಲೆ ಬಾಕ್ಸು. ಇದರಲ್ಲಿ ಸ್ಪೂನ್ಸು ಇದು ಎಲ್ಲ ಇರುತ್ತೆ. ಇದರಲ್ಲಿ ಸೈಜಸ್ ಇರುತ್ತೆ, ಚಿಕ್ಕದು ದೊಡ್ಡದು ಎಲ್ಲ ಇರುತ್ತೆ. ಇದು ನೋಡಿ ಇದು ಡಬ್ರಿ ಸೆಟ್ಟು. ಮತ್ತು ಇದು ಲೋಟ, ಇದೆಲ್ಲ ಲೋಟ, ಹಿತ್ತಾಳೆ ಲೋಟ ನೋಡಿ. ಇದ್ರದ್ದು ಕ್ವಾಲಿಟಿ ನೋಡಿ, ಈ ಲೋಟದಲ್ಲಿ ಕ್ವಾಲಿಟಿ ನೋಡಿದರೆ ಈ ಥರ ಕ್ವಾಲಿಟಿ ಎಲ್ಲೂ ಸಿಕ್ಕೋಂಗೇ ಇಲ್ಲ. ಇದು ನೋಡಿ ಫಿನಿಶಿಂಗ್ ನೋಡಿ, ಇದ್ರದ್ದು ಸೂಪರಾಗಿ ಫಿನಿಶಿಂಗ್ ಇರುತ್ತೆ. ಒಳಗಡೆ ಔಟ್ಸೈಡ್ ಎಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತೆ. ಅಡುಗೆ ಮಾಡೋದಕ್ಕೆ ಇದು ನೋಡಿ ಇಂಥದ್ದು, ಇದು ನೋಡಿ ಎಷ್ಟು ದಪ್ಪ ಇದೆ ಕಡಾಯಿ. ಇದರಲ್ಲಿ ಎಲ್ಲ ದಪ್ಪದು ತೆಳುವುದು ಎಲ್ಲ ಸಿಗುತ್ತೆ. ಮತ್ತು ಇದು ನೋಡಿ ಟಿಫಿನ್ ಕ್ಯಾರಿಯರು, ಇದು ಹಿತ್ತಾಳೆದು, ಪ್ಯೂರ್ ಹಿತ್ತಾಳೆದು ಟಿಫಿನ್ ಕ್ಯಾರಿಯರು. ಇದು ನೋಡಿ ಅಡುಗೆ ಮಾಡೋದಕ್ಕೆ ಎಲ್ಲ ಸಾಮಾನಿದೆ. ಇದು ಲ್ಯಾಡಲು, ಚಮಚ, ಜಾರ, ಇದೆಲ್ಲ ಅಡುಗೆ ಸಾಮಾನು ನಾವು ಮೇಯ್ನು ಇದು ಮಾಡಿಸ್ತಾ ಇದ್ದೀನಿ. ಎಲ್ಲ ಐಟಮ್ಸು ಯಾವ ಥರ ಹಳೆ ಕಾಲದಲ್ಲಿ ಯೂಸ್ ಆಗ್ತಾಯಿತ್ತು ಅದೆಲ್ಲ ನಾವು ರೆಡಿ ಮಾಡಿಸ್ತಾ ಇದ್ದೀನಿ. ಒಂದೊಂದು ಐಟಮ್ ರೆಡಿ ಮಾಡಿಸ್ತಾ ಇರ್ತೀವಿ. ಇದು ನೋಡಿ ಇದು ಕಡಾಯಿ, ಇದು ಒಂಥರ ಇದೆ, ಇದು ಒಂಥರ ಇದೆ ನೋಡಿ. ಈ ಕಡೆ ಇದೆಲ್ಲ ಒಳಗಡೆ ಕಲೈ ಇರುತ್ತೆ. ಇದರಲ್ಲಿ ಅಡುಗೆ ಮಾಡಿ ತಿಂದಿದ್ರೆ ಕಾಯಿಲೆ ಬರೋಲ್ಲ, ಕಾಯಿಲೆ ಇರೋದೇ ಇಲ್ಲ. ಇವಾಗೆಲ್ಲ ಇಂಡಾಲಿಯಮ್ ಇದು ಎಲ್ಲ ಫ್ಯಾನ್ಸಿ ಯೂಸ್ ಮಾಡಿದರೆ ಸ್ವಲ್ಪ ಕಷ್ಟ. ಇದು ಸ್ವಲ್ಪ ಮೇಂಟೆನೆನ್ಸ್ ಮಾಡೋದಕ್ಕೆ ಸ್ವಲ್ಪ ಇದು ಇರುತ್ತೆ, ಬಟ್ ಮೇಂಟೆನೆನ್ಸ್ ಮಾಡಿದರೆ ಹೆಲ್ತ್ಗೆ ತುಂಬ ಬೆನಿಫಿಟ್ಟು. ಇದು ನೋಡಿ ಗ್ಲಾಸಸ್ಸು ಕಾಪರ್ದು. ಇದು ನೋಡಿ ದೇವ್ರಿಗೆ ಕಳಸ, ಅದು ದೇವಸ್ಥಾನ ಇರ್ತಲ್ಲ ಟೆಂಪಲ್ ಮೇಲೆ ಕಳಸ ಇಡಲಿಕ್ಕೆ, ಅದು ಕಳಸ ಕಾಪರಲ್ಲಿ ಬಂಡ್ಲಿ. ಇದು ಕ್ವಾಲಿಟಿ ನೋಡಿ ಯಾವ ಥರ ಇದೆ. ಫುಲ್ ಸಟ್ಟು ಎಲ್ಲ ಬರುತ್ತೆ. ಸಟ್ಟು ಬರುತ್ತೆ, ಸಿಂಗಲು ಬರುತ್ತೆ, ಸಿಂಗಲು ಕೊಡ್ತೀವಿ. ಇದು ನೋಡಿ ಇದು ಹೋಟೆಲಲ್ಲಿ ಕೊಡ್ತಾರಲ್ಲ ಬಿರಿಯಾನಿ ಬಾಲ್ ಬನ್ನಿ ಸರ್. ಇದು ನೋಡಿ ಇದು ಆಲ್ ಕ್ಯಾಟಲ್ ಇರ್ತಾರೆ ಇದಕ್ಕೆ ಸರ್. ಐಟಮ್ ನೋಡಬೇಕಾದ್ರೆ ಒಂದು ದಿವಸದಲ್ಲಿ ನೋಡೋಕ್ಕಾಗಲ್ಲ, ನಾವೇನು ಅರ್ಜೆಂಟಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ ಇದು ಕಂಟೈನರು, ಸ್ಟೋರ್ ಮಾಡ್ಬೋದು. ಇದು ನೋಡಿ ಇದು ಅಡುಗೆ ಮಾಡೋದಕ್ಕೆ. ಇಂಥದ್ದು ತುಂಬ ವೆರೈಟೀಸ್ ಇದೆ. ಇದು ನೋಡಿ ಬಕೆಟು, ತಾಮ್ರದ ಬಕೆಟು. ಇಲ್ಲಿ ನೋಡಿ ಸರ್ ಇದು ಕಳಸ, ದೇವಸ್ಥಾನಕ್ಕೆ ಇರ್ತಾರಲ್ಲ ಮೇಲೆ ಅದು ಕಳಸ. ಇದರಲ್ಲಿ ನೋಡಿ ಇದರಲ್ಲಿ ಚಮಚೆ, ಲ್ಯಾಡಲ್ಲು ಎಲ್ಲ ವುಡನ್ ಹ್ಯಾಂಡಲ್ದು ಎಲ್ಲ ಮಾಡಿಸಿದ್ದೀನಿ ನೋಡಿ. ಇದು ಕ್ವಾಲಿಟಿ ನೋಡಿ ಹೆಂಗಿದೆ ಫಿನಿಶಿಂಗು ಆ ಥರ. ಇದು ಪ್ಯೂರ್ ಹಿತ್ತಾಳೆಯಲ್ಲಿ ಮಾಡಿಸಿದ್ದೀನಿ. ಇಲ್ಲೆಲ್ಲ ಚಂಬು, ಲೋಟ, ಗ್ಲಾಸಸ್ಸು ಎಲ್ಲ ಇದೆ. ಇದು ತಾಮ್ರ ಚಂಬು. ಇದು ಈ ಗ್ಲಾಸಸ್ ನೋಡಿ ಯಾವ ಥರ ಇದೆ. ಇದು ನೋಡಿ ಕಾಪರ್ ಬಾಟಲ್ ಕಲರ್ಡಲ್ಲಿ ಇದೆ ನೋಡಿ. ಇದೆಲ್ಲ ಕಲರ್ಸು ಪ್ಲೈನ್ ಇದೆ ಒಳಗೆ. ಇದೆಲ್ಲ ಕಾಪರ್ ಮೇಲೆ ಇದು ಕಲರ್ ಮಾಡಿದ್ದಾರೆ ನೋಡಿ. ಇದೆಲ್ಲ ನಮ್ಮ ಬ್ರ್ಯಾಂಡೇ ಚಂಬು ಎಲ್ಲ ಲೋಟಗಳು. ಇದು ನೋಡಿ ಕ್ವಾಂಟಿಟಿ ಇರುತ್ತೆ ಫುಲ್ಲು. ಇದು ನೋಡಿ ಸರ್ ಇದು ಎಲ್ಲ ಸೆಟ್ಟು, ಫುಲ್ ಸೆಟ್ ಇರುತ್ತೆ. ಇದು ದೇವಸ್ಥಾನಕ್ಕೆ ಯೂಸ್ ಆಗುತ್ತೆ ಕಳಸ. ಇದು ದೀಪ, ಇದು ಈ ಟೈಪ್ ದೀಪ ಇರುತ್ತೆ. ಈ ಹಚ್ಚಿದ್ರೆ ಇಂಥದ್ದು ನೈಟಲ್ಲಿ ಎಲ್ಲ ಕಡೆ ಓಮು ಎಲ್ಲ ಕಾಣುತ್ತೆ ನೋಡಿ. ಇದು ಫ್ಲವರ್ ಬಾಸ್ಕೆಟ್, ಹೂನ್ಬುಟ್ಟಿ ದೇವಸ್ಥಾನಕ್ಕೆ ಹೋಗೋದಕ್ಕೆಲ್ಲ. ಇದು ನೋಡಿ ಇದೆಲ್ಲ ಅಷ್ಟಲಕ್ಷ್ಮಿ ಚಂಬು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡ್ತಾರಲ್ಲ ಅದು. ಇದು ನೋಡಿ ಎಷ್ಟು ದಪ್ಪ ಇದೆ, ಮತ್ತು ಒಳಗಡೆ ಕಲೆ ಇದೆ. ಇದ್ರ ಮೇಲೆ ಇದು ಇರುತ್ತೆ ಕ್ಯಾಪು. ಇದು ನೋಡಿ ಇದೆಲ್ಲ ನೋಡಿ ಸರ್, ಇದು ರಾಜ ಮಹಾರಾಜ ಕಾಲದಲ್ಲಿ ಯೂಸ್ ಮಾಡೋವಂಥದ್ದೇ ಐಟಮ್ಸು. ಅದು ನಾವೆಲ್ಲ ಒಂದೊಂದು ಐಟಮ್ಸು ನೋಡಿ ಫೋಟೋ ನೋಡಿ ರೆಡಿ ಮಾಡಿಸ್ತಾ ಇದ್ದೀನಿ. ಇದು ನೋಡಿ ಸೆಟ್ಟು, ಫುಲ್ ಸೆಟ್ಟು ಸರ್. ಇದು ನೋಡಿ ಡೈನಿಂಗ್ ಟೇಬಲ್ ಸೆಟ್ಟು. ಇದರಲ್ಲಿ ನೋಡಿ ಇದೆಲ್ಲ ಐಟಮ್ಸ್ ಇರುತ್ತೆ ಒಂದು ಸೆಟ್ಟು ಫುಲ್ಲು. ಇದು ಹಂಗೆ ಸ್ಕ್ವೇರು, ಇದರಲ್ಲಿ ಎಲ್ಲ ಇರುತ್ತೆ, ಕಲರ್ಸ್ ಎಲ್ಲ ಇರುತ್ತೆ. ಇದೆಲ್ಲ ಇದ್ರದ್ದು ಪಾರ್ಟ್ಸು. ಇದು ಚಮಚೆ, ಲ್ಯಾಡಲ್ಲು, ಸ್ಪೂನು ಎಲ್ಲ ಇರುತ್ತೆ ನೋಡಿ. ಇದೆಲ್ಲ ಐಟಮ್ಸ್ ಫುಲ್ ಸೆಟ್ಟು. ಇದು 2 ಟೈಪು ಇದೆ. ಮತ್ತು ಇದು ಕಾಪರ್ ಗ್ಲಾಸು ನೋಡಿ, ಇದು ತಾಮ್ರ ಗ್ಲಾಸಸ್ಸು. ಇದು ಹೋಗೋಣ ಸರ್ ನೋಡಿ. ಇದು ವಾಸ್ತು ಯಂತ್ರ ಹೇಳ್ತಾರೆ. ಇದರಲ್ಲಿ ಗ್ಲಾಸ್ ಎಲ್ಲ ಇರುತ್ತೆ ನೋಡಿ. ವಾಸ್ತು ಯಂತ್ರ ಹೇಳ್ತಾರೆ. ವಾಸ್ತು ದೋಷ ಇದ್ದರೆ ಚೆನ್ನಾಗಿರುತ್ತೆ ಮನೇಲಿ ಇಟ್ಟರೆ. ಮತ್ತು ಇದರಲ್ಲಿ ನೋಡಿ ಇದೆಲ್ಲ ಐಟಮ್ಸು ಫ್ಲವರ್ ಬಾಸ್ಕೆಟು, ಹೂನ್ ಬಾಸ್ಕೆಟು, ಗ್ಲಾಸ್ ದೀಪ. ಇದು ನೋಡಿ
ತುಳಸಿ ದೀಪ ಅಂತಾರೆ, ಗ್ಲಾಸ್. ಇಲ್ಲಿ ಗ್ಲಾಸ್ ಇರುತ್ತೆ, ಇಂಥ ದೀಪ ಇದೆ. ಇದರಲ್ಲಿ ಎಲ್ಲ ನೋಡಿ, ಇದರಲ್ಲಿ ಅದರ ಫ್ಯಾನ್ಸಿ ಕಲರ್ ಎಲ್ಲ ಇರುತ್ತೆ. ಇದು ಒಂದೊಂದು ಪೀಸ್ ನೋಡಿ, ಒಂದು ತೆಗೆದು ತೋರಿಸ್ತೀನಿ. ಇದು ನೋಡಿ, ಈ ದೀಪ ಇಂಥದ್ದು ಸುಮಾರು ಐಟಮ್ಸ್ ಇದೆ. ಇದೆಲ್ಲ ಇಲ್ಲೆಲ್ಲ ಇದೇ ಐಟಮ್ಸ್ ಇರೋದು, ಫ್ಯಾನ್ಸಿ ಐಟಮ್ಸು. ಮತ್ತು ಇಲ್ಲಿ ನೋಡಿ, ಇಲ್ಲೆಲ್ಲ ಪಾತ್ರೆ ಐಟಮ್ಸ್ ಎಲ್ಲ ಇದೆ. ಇದು ನೋಡಿ, ಇದು ಧಾರಾಪಾತ್ರ, ಶಿವನಿಗೆ ಧಾರಾಪಾತ್ರ ಎಲ್ಲ ಇರುತ್ತಲ್ಲ, ಇದೆಲ್ಲ ಧಾರಾಪಾತ್ರ. ಇಲ್ಲಿ ನೋಡಿ, ಇದು ವಾಟರ್ ಫಿಲ್ಟ್ರ್ ಕಾಪರ್ದು. ಮತ್ತು ಇದೆಲ್ಲ ಕಾಪರ್ ಲೋಟ, ಚಂಬು, ಇದೆಲ್ಲ ಕಾಪರ್ ಪಾತ್ರೆ. ಇದು ನೋಡಿ ಪಾಟ್ ಹೋಲ್ಡರು, ಪ್ಲಾಂಟರು, ಇದು ದೊಡ್ಡ ದೊಡ್ಡ ಲೋಟಗಳು ನೋಡಿ. ಇದು ಪೂಜೆಗೆ, ಕಳಸಗೆ, ಪೂಜೆಗೆ ಎಲ್ಲ ಇಡ್ತಾರಲ್ಲ ಅದೆಲ್ಲ ಐಟಮ್ಸು. ಇದು ನೋಡಿ, ಇದು ಉರುಳಿ. ಇದು ನೋಡಿ, ಹಾಲು ಕಾಯಿಸೋದು ಹಂಡಿ. ಇದು ಮುದ್ದೆ ಪಾತ್ರ ಎಲ್ಲ ಇದೆ ಸರ್. ಐಟಮ್ಸ್ ಸುಮಾರು ಐಟಮ್ಸ್ ಇದೆ ಸರ್, ಎಲ್ಲ ಐಟಮ್ಸು. ಇದು ಪಾಟ್ ಹೋಲ್ಡರ್ ನೋಡಿ, ಪಾಟ್ ಇಡೋದಕ್ಕೆ ಹಿತ್ತಾಳೆದಲ್ಲಿ. ಇದು ಮಿಲ್ಕ್ ಕ್ಯಾನ್, ಇದೆಲ್ಲ ಮಿಲ್ಕ್ ಕ್ಯಾನ್. ಇದು ಅದರ ಮಿಲ್ಕ್ ಕ್ಯಾನು, ಅದ್ರ ಮೇಲೆ ಕ್ಯಾಪ್ ಇರುತ್ತೆ, ಮಿಲ್ಕ್ ಕ್ಯಾನು. ಮತ್ತು ದೇವಸ್ಥಾನದಲ್ಲಿ ಎಲ್ಲ ಸಾಂಬಾರು ಗಿಂಬರ್ ಹಾಕೋದಕ್ಕೆ ಇದಕ್ಕೆ ದೊಡ್ಡದೆಲ್ಲ. ಈಗ ದೊಡ್ಡ ದೊಡ್ಡ ದೇವಸ್ಥಾನ ಮಠದಲ್ಲಿ ಎಲ್ಲ ಇಂಥದ್ದು ಹಿತ್ತಾಳೆ ತಾಮ್ರ ಐಟಮ್ಸೇ ಜಾಸ್ತಿ ಯೂಸ್ ಮಾಡೋದು. ಇದು 50 kg ಗಂಟೆ, ಅದು 100 kg ಗಂಟೆ. ನಮ್ಮ ಹತ್ರ 500 kgವರೆಗೂ ಗಂಟೆ ಸಿಗುತ್ತೆ ನೋಡಿ. ಎಲ್ಲ ಗಂಟೆನ ಇಲ್ಲಿ ಎಲ್ಲ ಇರೋದು. ಇಲ್ಲ, ನಮ್ಮ ಹತ್ರ ಸಿಗುತ್ತೆ, ಎನಿ ಟೈಮ್ ಸಿಗುತ್ತೆ. 100 kgವರೆಗೂ 500 kgವರೆಗೂ ಎನಿ ಟೈಮ್ ಸಿಗುತ್ತೆ. ಎಲ್ಲ ದೇವಸ್ಥಾನಕ್ಕೆ ಯೂಸ್ ಆಗುವಂಥದ್ದು ಗಂಟೆ. ದೇವಸ್ಥಾನಕ್ಕೆ, ದೊಡ್ಡ ದೊಡ್ಡ ಚರ್ಚ್ಗೆ. ನಾವು ಹಳೆ ಪಾತ್ರೆ, ತಾಮ್ರ, ಹಿತ್ತಾಳೆ, ಕಂಚು ಎಲ್ಲ ತಗೊಳ್ತೀವಿ. ಅದ್ರ ಬಿಟ್ಟು ಎಕ್ಸ್ಚೇಂಜ್ ಮಾಡಿ ಐಟಮು ಕೊಡ್ತೀವಿ. ಮತ್ತೆ ಕಾಸು ಬೇಕಾದ್ರೂ ಕೊಡ್ತೀವಿ. ಯಾಕಂದ್ರೆ ನಾವು ಹಳೆದು ಐಟಮ್ ತೊಗೊಂಡ್ಬಿಟ್ಟು ಅದನ್ನು ಮೋಲ್ಡ್ ಮಾಡಿಬಿಟ್ಟು ತಿರ್ಗಾ ಹೊಸದು ಮಾಡಿಸೋದು ಆದ್ರೆ. ಹೌದು, ಇಲ್ಲಿ ನೋಡಿ ಎಲ್ಲ ಫುಲ್ಲು ವಿಗ್ರಹ ಐಟಮ್ಸ್ ಇದೆ. ಇದು ನೋಡ್ಬೋದು ನೀವು. ಈ ಕ್ವಾಲಿಟಿ ನೋಡಿ ನೋಡಿ, ಇದು ಒಂದೊಂದು ಐಟಮ್ಗೆ ಫಿನಿಶಿಂಗ್ ನೋಡಿ. ಇದು ನೋಡಿ, ಈ ಥರ ಗಿಫ್ಟ್ಗೆ ಮತ್ತು ಪೂಜೆ ರೂಮ್ಗೆ, ದೇವ್ರ ರೂಮ್ಗೆ ಮಾಡೋಂಥದ್ದು ಐಟಮ್ಸು. ಮತ್ತು ಇದು ನೋಡಿ, ಎಲ್ಲ ಸಣ್ಣ ಸಣ್ಣ ವಿಗ್ರಹ. ಇದ್ರದ್ದು ಫಿನಿಶಿಂಗ್ ನೋಡಿ ಹೆಂಗಿದೆ. ನಾವೆಲ್ಲ ಒಳ್ಳೆ ಕ್ವಾಲಿಟಿ ಫಿನಿಶಿಂಗಲ್ಲಿ ಮಾಡೋದು. ಇದು ಎಲ್ಲ ವಿಗ್ರಹ ಐಟಮ್ಸು, ಪೂರ್ತಿ ವಿಗ್ರಹ ಐಟಮ್ಸು. ಇದರಲ್ಲಿ ನೋಡಿ, ಇದು ದೊಡ್ಡ ದೊಡ್ಡ ಐಟಮ್ಸು. ಇದು ಬಾಲಾಜಿ. ಇದು ಒಂದು ಬಾಲಾಜಿ 45 kg ಇದೆ ಸುಮಾರು 45 kg. ಇದು 850 ರೂಪಾಯಿ kgಯಿಂದ ಸ್ಟಾರ್ಟ್ ಆಗುತ್ತೆ. 1400 1500 ರೂಪಾಯಿವರೆಗೂ kg ಇರುತ್ತೆ. ಅದ್ರದ್ದು ಹಿಂಗ್ ವರ್ಕ್ಮ್ಯಾನ್ಶಿಪ್ ಇರುತ್ತೆ, ಆ ಪ್ರಕಾರ ರೇಟ್ ಇರುತ್ತೆ. ಇದು ನೋಡಿ 1200 ರೂಪೀಸ್ ಕಿಲೋ ಆಗುತ್ತೆ ಪರ್ kg. ಇದು ಬಂದುಬಿಟ್ಟು 1000 ರೂಪೀಸ್ ಪರ್ kg ಆಗುತ್ತೆ. ಅಪ್ರಾಕ್ಸ್ ಹೇಳ್ತಾ ಇದ್ದೀನಿ, ಅದ್ರ ಮೇಲೆ ರೇಟ್ ಇರುತ್ತೆ. ಇದು ಬೇರೆ ವೆರೈಟೀಸು. ಇಷ್ಟೊಂದು ವರ್ಕ್ ಮಾಡಿಸಿದ್ದಾರೆ. ಎಲ್ಲ ಆ್ಯಂಟಿಕು, ಬಟ್ ವರ್ಕ್ ಡಿಫ್ರೆನ್ಸ್. ಇದು ನೋಡಿ, ಕೆಲಸ ಇದೆಯಲ್ಲ, ಇದ್ರ ಮೇಯ್ನು ಈ ಆ್ಯಂಟಿಕ್ ವಿಗ್ರಹದಲ್ಲಿ ಏನಿದೆ ಅಂದರೆ ಕೆಲಸ. ಇದ್ರದ್ದು ಕೆಲಸ ಇದೆಯಲ್ಲ, ಆ ಕೆಲಸ ವರ್ಕ್ಮ್ಯಾನ್ಶಿಪ್ಪು ಮೇಯ್ನ್ ಇರೋದು. ಇದರಲ್ಲಿ ನೋಡಿ ವರ್ಕ್ ಇಲ್ಲ ಜಾಸ್ತಿ, ಇದರಲ್ಲಿ ಜಾಸ್ತಿ ವರ್ಕ್ ಇದೆ. ಈ ಥರ ಇದು ಎಲ್ಲ ವಿಗ್ರಹ ಐಟಮ್ಸು. ಗಣಪತಿ ಯಾವ್ಯಾವ ವಿಗ್ರಹ ಬೇಕಾದರೂ ಎಲ್ಲ ಸಿಗುತ್ತೆ. ನೋಡ್ಬೋದು ನೀವು. ಎಲ್ಲ ವಿಗ್ರಹ, ಎಲ್ಲ ಥರ ವಿಗ್ರಹ ನಾವು ಮಾಡಿಸ್ಕೊಡ್ತೀವಿ. ಇದ್ರದ್ದು ಫಿನಿಶಿಂಗ್ ನೋಡಿ, ಕೃಷ್ಣದು ಇದೆಲ್ಲ ನಾವೆಲ್ಲ ಫಸ್ಟ್ ಕ್ವಾಲಿಟಿಯಲ್ಲಿ ವಿಗ್ರಹ ಮಾಡಿಸೋದು. ಪ್ಯೂರ್ ಹಿತ್ತಾಳೆ ಹಾಕ್ಸ್ತೀವಿ. ಈಗ ಹಿತ್ತಾಳೆಯಲ್ಲಿ ಕ್ವಾಲಿಟಿ ಬರುತ್ತೆ, 450 ರೂಪಾಯಿ ಕಿಲೋ ಇರುತ್ತೆ, 500 ರೂಪಾಯಿ ಕಿಲೋ ಇರುತ್ತೆ. 5 ಕ್ವಾಲಿಟಿಯಲ್ಲಿ ಹಿತ್ತಾಳೆದಲ್ಲಿ 50-100 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಅವರೆಲ್ಲ ಮಿಕ್ಸ್ ಮಾಡಿಬಿಡ್ತಾರೆ. ನಾವೆಲ್ಲ ಮಿಕ್ಸಿಂಗ್ ಮಾಡೋದಿಲ್ಲ, ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ಸೇ ಮಾಡೋದು. ಇದು ಟೆಂಪಲ್ ಇದೆ, ದೇವರ ಇಟ್ಬಿಟ್ಟು ಟೆಂಪಲು, ದೇವ್ರ ರೂಮ್ಗೆ ನೋಡಿ. ಈ ಥರ ಐಟಮ್ಸು. ಇದು ರಾಮ ಜನ್ಮಭೂಮಿ ಅಯೋಧ್ಯೆಗೆ ನಾನು ಮಾಡಿಸ್ಕೊಟ್ಟಿರೋದು. ಇದು ನೋಡಿ, ಇಲ್ಲಿ ಇದು ಕೂಡ ಇದೆ ಸರಿ. ರಾಮ ಜನ್ಮಭೂಮಿ ಮಂದಿರ ಪ್ರಾಣ ಪ್ರತಿಷ್ಠೆ ಉತ್ಸವ 2024 ಅಯೋಧ್ಯ ಅಂತ ಇದೆ ಹೆಸರು. ಇಂಥದ್ದು ನಾನು 200 ಪೀಸ್ ಅಯೋಧ್ಯೆಗೆ ಕಳಿಸಿದ್ದೀನಿ ಮಾಡಿ. ಇದೆಲ್ಲ VIPsಗೆ ಇದೇ ಐಟಮ್ಸು ಅಲ್ಲಿಂದ ರಿಟರ್ನ್ ಗಿಫ್ಟ್ಸ್ಗೆ ಕೊಟ್ಟಿದ್ದಾರೆ. ನಮ್ಮ ಅಂಗಡಿಯಿಂದ ಹೋಗಿದೆ ನೋಡಿ. ನೀವೆಲ್ಲ ನೋಡ್ಬೋದು ಐಟಮ್ಸು ನೋಡಿ ಎಷ್ಟು ಚೆನ್ನಾಗಿದೆ. ಅದು ಫಿನಿಶಿಂಗಲ್ಲೇ ಗೊತ್ತಾಗುತ್ತೆ. ಈ ಫೋಟೋ ಅಲ್ಲಿ ಮತ್ತು ಆನ್ಲೈನಲ್ಲಿ ಏನೂ ಗೊತ್ತಾಗಲ್ಲ. ಈ ವಿಗ್ರಹಗಳು ನೋಡಿ, ಎಲ್ಲ ಫಿನಿಶಿಂಗ್, ಎಲ್ಲ ಒಂದೊಂದು ಪೀಸ್ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ. ಯಾಕಂದರೆ ನಮ್ಮದು ಹೋಲ್ಸೇಲು, ಎಲ್ಲ ಬಲ್ಕ್ ಕ್ವಾಂಟಿಟಿಯಲ್ಲಿ ಎಲ್ಲ ಕಡೆ ನಾವು ಸಪ್ಲೈ ಮಾಡ್ತೀವಿ. ಇದು ಸಣ್ಣ ಲಕ್ಷ್ಮಿ ನೋಡಿ. ಎಷ್ಟಾಗ್ಬೋದು ಸರ್ ಅಂದಾಜು? ಅಪ್ರಾಕ್ಸ್ ಒಂದು 40 ರೂಪಾಯಿ 50 ರೂಪಾಯಿಗೆ ಆಗ್ಬೋದು. ಹಾಂ, ಸ್ಟಾರ್ಟ್ ಆಗುತ್ತೆ. ತುಂಬ ವೆರೈಟೀಸ್ ಇದೆ. ಆದರೆ ಈಗ 4000 ವೆರೈಟೀಸ್ ಇರುತ್ತೆ ವಿಗ್ರಹದಲ್ಲಿ. ಇದು ಕೃಷ್ಣ ನೋಡಿ, ಇಷ್ಟು ಚೆನ್ನಾಗಿದೆ. ಕೃಷ್ಣ ಚೆನ್ನದು. ಕೃಷ್ಣ ರಾಮ ದರ್ಬಾರ. ಇದು ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ ನೋಡಿ. ಮತ್ತು ಇದು ನೋಡಿ ಕಂಚು. ಇದು ಪ್ಯೂರ್ ಕಂಚು, ಬ್ರಾಂಜ್ ಮೆಟಲು. ತುಂಬ ಚೆನ್ನಾಗಿದೆ. ಇದರಲ್ಲಿ ಇದು ಹೆಲ್ತ್ಗೆ ತುಂಬ ಚೆನ್ನಾಗಿ. ಇದು ಮಸಾಜ್ ಮಾಡೋಕ್ಕೂ ತಗೊಂಡು ಹೋಗ್ತಾರೆ. ಮತ್ತು ಇದರಲ್ಲಿ ಟೀ ಕಾಫಿ ಎಲ್ಲ ಕುಡಿದ್ರೆ ಹೆಲ್ತ್ಗೆ ತುಂಬ ಬೆನಿಫಿಟ್ ಆಗುತ್ತೆ. ಹಳೆ ಕಾಲದಲ್ಲಿ ನಾವೆಲ್ಲ ಕಂಚಲ್ಲೇ ಊಟ ಮಾಡೋದು, ಕಂಚಲ್ಲೇ ತಿನ್ನೋದು. ಆವಾಗ ಏನಾಗ್ತು, ಯಾವುದು ಕೈಲೇ ಇರಲಿಲ್ಲ.
ಶುಗರು BP ಅದು ಯಾವುದೂ ಇರಲಿಲ್ಲ. ಯಾಕಂದರೆ ಹಳೆ ಕಾಲದಲ್ಲಿ ಎಲ್ಲ ಕಂಚೆ ಯೂಸ್ ಮಾಡ್ತಾಯಿದ್ರು, ಹಿತ್ತಾಳೆ ಯೂಸ್ ಮಾಡ್ತಾಯಿದ್ರು, ತಾಮ್ರ ಯೂಸ್ ಮಾಡ್ತಾಯಿದ್ರು. ಈಗ ಏನಾಗಿದೆ ಈ ಸ್ಟೀಲು ಪ್ಲಾಸ್ಟಿಕ್ಕು ಅದೆಲ್ಲ ಬಂದುಬಿಟ್ಟಿದೆ. ಅದರಿಂದ ಏನಾಗುತ್ತೆ ಎಲ್ಲ ಹೆಲ್ತ್ಗೆ ಎಫೆಕ್ಟು. ಈ ಥರ ಕಾಪರು, ಬ್ರಾಸು ಮತ್ತು ಬ್ರೌನ್ಸ್ ಯೂಸ್ ಮಾಡಿದರೆ ನಮಗೆ ಯಾವುದು ಕೈಲೇ ಬರೋದಿಲ್ಲ. ಸಜೆಸ್ಟ್ ಮಾಡ್ತಾಯಿದ್ದೀನಿ ಕಸ್ಟಮರ್ಗೆ, ನೀವು ಜಾಸ್ತಿ ನಿಮ್ಮ ಮನೆಯಲ್ಲಿ ಅಡುಗೆ ಪಾತ್ರೆ ಹಿತ್ತಾಳೆದು ಮತ್ತು ತಾಮ್ರದ್ದು ಊಟ ಮಾಡೋದಕ್ಕೆ ಕಂಚು ಹಿತ್ತಾಳೆ ಅದು ಎಲ್ಲ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹೆಲ್ತ್ಗೆ ಒಂದು ಸಲ ನೀವು ಒಂದು 10 ದಿವಸ ಊಟ ಮಾಡಿದರೆ ನಿಮಗೆ ಎಫೆಕ್ಟ್ ಗೊತ್ತಾಗ್ಬಿಡುತ್ತೆ ಆ ಥರ ಕಂಚಲ್ಲಿ. ಎಲ್ಲ ಪೆನ್ಸ್ ಇದೆ ಸರ್, ಸೈಜ್ ಚಿಕ್ಕದಿದೆ, ದೊಡ್ಡದು ಚಿಕ್ಕದು ಎಲ್ಲ ಐಟಮ್ ಸಿಕ್ಕತ್ತೆ. ಓಕೆ, ಇದಕ್ಕೆಲ್ಲ ಪೆನ್ಸ್ ಇದೆ ಸರ್, ಚಿಕ್ಕದು ದೊಡ್ಡದು ಎಲ್ಲ ಐಟಮ್, ಹಾಂ ಎಲ್ಲ ಐಟಮ್ ಸಿಕ್ಕತ್ತೆ. ಓಕೆ, ಶಾವಿಗೆ ಫ್ರೆಶ್. ಓಕೆ, ಇದು ನೋಡಿ ಸರ್, ಇದು ಕಾಪರ್ ಬೀನಿಗಿದೆ ಸರ್. ಇದು ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಬರುತ್ತೆ. ಚಿಕ್ಕದು ಬೇಕಾದ್ರೆ ಚಿಕ್ಕದು ತಗೊಳ್ಳಿ. ಇದು 500 ಗ್ರಾಮ ಉಳ್ಳಿದೆ. ಚಿಕ್ಕದು ದೊಡ್ಡದು 2-3 ಸೈಜ್ ಇದೆ ಹತ್ರ. ಹಾಂ, ಚಿಕ್ಕದು ದೊಡ್ಡದು ಇದು 3-4 ಸೈಜ್ ಇದೆ. ಚಿಕ್ಕದು ದೊಡ್ಡದು, ಹಣ್ಣು ದೊಡ್ಡದು, ಹಣ್ಣು ಚಿಕ್ಕದು ಒಂದು ಸೈಜ್ ಬರುತ್ತೆ. ಎಲ್ಲ ಸೈಜು ಇದೆ, ಎಲ್ಲ ಸೈಜ್ ಬರುತ್ತೆ.